ದಿಕ್ಕಿಲ್ಲದೆ ಅನಾಥನಾಗಿ ಅಲೆಯುತ್ತಿದ್ದ ನನಗೆ ಆಶ್ರಯ ಕೊಟ್ಟು ನಾನೂ ಒಬ್ಬ ಮನುಷ್ಯನಾಗಿ ಬಾಳುವಂತೆ ಮಾಡಿದ ನಿಮ್ಮ ಸಹಾಯವನ್ನು ಈ ಜನ್ಮದಲ್ಲಿ ಮರೆಯುವುದಿಲ್ಲ. ನಿಮ್ಮ ವ್ಯಕ್ತಿತ್ವ ನನ್ನ ಮನಸ್ಸಿನಿಂದ ಎಂದೆಂದಿಗೂ ಅಳೆಯುವುದಿಲ್ಲ. ನಿಮ್ಮ ಹಿತವಚನ, ಮಾರ್ಗದರ್ಶನ ನನಗೆ ಎಂದೆಂದಿಗೂ ಚೇತನ ಫಾದರ್, ಎಂದೆಂದಿಗೂ ಚೇತನ. Good morning, Father. Oh, good morning, Mr. Anand. ಆನಂದ್, ನಿನ್ನದು ಬಹಳ ದೊಡ್ಡ ಮನಸ್ಸು. ಈ ಅನಾಥಾಶ್ರಮಕ್ಕೆ ಎಷ್ಟೋ ಜನ ಬಂದ್ರು ಹೋದ್ರು, ಆದ್ರೆ ನೀನು ಮಾತ್ರ ಈ ಆಶ್ರಮನ್ ಮರ್ತಿಲ್ಲ. ಪ್ರತಿ ತಿಂಗಳು ಕಾಣಿಕೆ ಕೊಡ್ತಾ ಇದ್ದೀಯಾ. ಈ ದೊಡ್ಡ ಗುಣ ಹೀಗೆ ಇರ್ಲಿ ಮಗು. ಇದೇನು ದೊಡ್ಡ ಗುಣ ಫಾದರ್? ಈ ಆಶ್ರಮದ ಅನ್ನ ಉಂಡು ಬೆಳೆದ ದೇಹ ಇದು. ನಾನು ಕೊಡ್ತಾ ಇರೋ ಕಾಣಿಕೆ ಬಹಳ ಅಲ್ಪ, ಆದ್ರೆ ನನ್ನದೊಂದು ಮಹದಾಸೆ ಫಾದರ್. ಈ ದೇಶದಲ್ಲಿರೋ ಅನಾಥ ಮಕ್ಕಳೆಲ್ಲ ನನ್ನಂತೆಯೇ ಬಾಳಬೇಕು. ನಿನ್ನ ಆಸೆ ನೆರವೇರ್ಲಿ. ನಿನ್ನ ಬದುಕು ಬೇರೆಯವ್ರಿಗೆ ಮಾದರಿ ಆಗ್ಲಿ. ಮೇ ಗಾಡ್ ಬ್ಲೆಸ್ ಯು ಮೈ ಸನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಫಾದರ್, ನಾನು ಹಿಂದೂನು, ಮುಸ್ಲಿಮು, ಕ್ರಿಶ್ಚಿಯನ್ನು ನನಗೇ ತಿಳಿದು ನೀವು ಕಲಿಸಿದ ಮನುಷ್ಯತ್ವ, ಸಮತಾಭಾವ, ಕ್ಷಮಾಶೀಲತೆ ಇವುಗಳನ್ನ ಬೆಳೆಸಿಕೊಂಡು ನಿಮ್ಮ ಹಾಗೆಯೇ ಆದರ್ಶವಾದಿಯಾಗಿ ಬಾಳಬೇಕೆಂಬುದೇ ನನ್ನ ಧ್ಯೇಯ. ಆನಂದ್, ಈ ಜಾತಿ ಧರ್ಮಗಳೆಲ್ಲ ನಾವು ಮಾಡಿಕೊಂಡಿದ್ದು. ಇವೆಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ಮನುಷ್ಯತ್ವ. ಅದು ನಿನ್ನಲ್ಲಿರೋವರೆಗೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಕರ್ತವ್ಯ ನಿಷ್ಠೆಯಿಂದ ನಿನ್ನ ಬದುಕು ಸಾರ್ಥಕವಾಗಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕಮ್ ಇನ್. ಲುಕ್ ಇನ್ಸ್ಪೆಕ್ಟರ್, ನಾ ಹೇಳಿದ್ನಲ್ಲ, ಆ ಕೆಲಸ ಬೇಗ ಮಾಡಿ. ಯಾವ ಇನ್ಫ್ಲೂಯೆನ್ಸ್ಗೂ ಈಲ್ಡ್ ಆಗಬೇಡಿ. ನಾನು ಕಮಿಷನರ್ ಸಾಹೇಬ್ ಅವರಿಗೆ ಹೇಳಿದ್ದೀನಿ. ಗೋ ಹೆಡ್. ಕಳಿಸೊಳಗೆ.
ನಮಸ್ಕಾರ ಸರ್. ನನ್ನ ಹೆಸರು ಇಲ್ಲಿದೆ. ಏನಾಗಬೇಕಿತ್ತು? ಸರ್, ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕಿತ್ತಲ್ಲ. ಏನು? ಮೊನ್ನೆ ಕಂಟೋನ್ಮೆಂಟ್ನಲ್ಲಿ ಆದ ರೈಡ್ನಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ದುರದೃಷ್ಟ ಸರ್, ಸುಮ್ಮನೆ ನನ್ನ ತಮ್ಮ ನಂಜುಂಡ ಸಿಕ್ಕ ಹಾಕೊಂಡ. ದಯವಿಟ್ಟು ಬಿಟ್ಬಿಡಿ ಸರ್. ಅವನಿಗೂ ಇದಕ್ಕೂ ಯಾವ ತರಹ ಸಂಬಂಧನೂ ಇಲ್ಲ ಸರ್. ಸಂಬಂಧ ಇದೆಯೋ ಇಲ್ವೋ ಅನ್ನೋದು ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ. ಸರ್, ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬಂದಿರೋದು ನಿಮ್ಮಂತವೆಂದ್ಲೆ. ಎಷ್ಟು ಧೈರ್ಯ! ನಮ್ಮ ಆಫೀಸ್ನಲ್ಲೇ ಲಂಚ ಸೀಸ್ ಮಾಡಿದನ್ನ. ಸರ್, ಏನ್ ಸರ್? ಸರ್, ನನ್ನ ಹೆಸರು ನಾಗಭೂಷಣ್. ಶಿವಣ್ಣ ಯಾರಾದ್ರೂ ಬಂದಿದ್ವಾ? ಇಲ್ವಾ? ಮತ್ತೇನು? Hello, is it 24295? Mr. Shetty, please. I'm on speaking. Okay. Mr. Shetty, ಏನ್ ಬಂದಿದ್ವಂತೆ? ಓ, ಫೋನ್ ಮಾಡಿದ್ವಾ? ಐ ಸಿ. ಮೂಗ ಹೇಳಿದ್ ಗೊತ್ತಾಗ್ಲಿಲ್ಲ ಅಷ್ಟೇ. ಅದೇ ಆ ಫೈಲ್ ವಿಷಯ ತಾನೆ? ಬೇಡ ಬೇಡ, ಮನೆಗೆ ಬೇಡ, ಆಫೀಸಿಗೆ ಬನ್ನಿ, ಅಫಿಷಿಯಲ್. ಓಕೆ, ಏನಿದ್ವಿ ಆಫೀಸಿಗೆ ಬನ್ನಿ, ಅಲ್ಲೇ ಮಾತಾಡೋಣ. ಸಾಲೈಟ್ ರೈಟ್. ಊಟ ಆಯ್ತಾ ಶಿವಣ್ಣ? ಯಾಕೆ ನಿನ್ಗೆ ಎಷ್ಟು ಸಲ ಹೇಳೋದು ನನಗೆ ಊಟಕ್ಕೆ ಕಾಯ್ಬೇಡ, ನೀನು ಊಟ ಮಾಡ್ಬಿಡು ಅಂತ? ಒಳ್ಳೆ ಶಿಷ್ಯ ಸಿಕ್ಕ್ರೆ ನೀನು. ಅಲ್ಲ, ಈಗಿನ ಕಾಲದಲ್ಲಿ ಹೆಂಡತಿನೇ ಗಂಡನ ಕಾಯಲ್ಲ ಅಂತದ್ರಲ್ಲಿ ನೀನ್ ಕಾಯ್ತಾ ಇದೀಯಲ್ಲ. ಹೋಗ್ಲಿ, ಅಡಿಗೆ ಏನ್ ಮಾಡಿದ್ಯಾ? ಚಪಾತಿನಾ? ಬಿಸಿ ಬಿಸಿಯಾಗಿದೆಯಾ? ಬೇಡ ಬೇಡ, ಟೇಬಲ್ ಮೇಲೆ ಇಟ್ಬಿಡು, ನಾನೇ ಬರ್ತೀನಿ.
ಏನ್ ಶಿವಣ್ಣ? ನೀನ್ ನಡೀಪ, ನಾನು ಬರ್ತೀನಿ. ನಮಸ್ಕಾರ. ನಮಸ್ತೆ. ಕುಳಿತುಕೊಳ್ಳಿ. ನನ್ನಿಂದ ಏನಾಗಬೇಕಿತ್ತು? ಸರ್, ನನ್ನ ಹೆಸರು ರೀಟಾ. ಗುಡ್. ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ ಯು? ಸರ್, ದಯವಿಟ್ಟು ನಂಗೊಂದು ಸಹಾಯ ಮಾಡಬೇಕು ನೀವು. ಹೇಳಿ. ಮೊನ್ನೆ ಕಂಟೋನ್ಮೆಂಟ್ ಗಲಾಟೆಲಿ ನನ್ನ ಕಸಿನ್ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಅವನನ್ನು ನೀವು ದಯವಿಟ್ಟು ಬಿಡಿಸ್ಕೊಡ್ಬೇಕು. ಅವನಿಗೋಸ್ಕರ ನಾನು ಯಾವ ತ್ಯಾಗ ಮಾಡಕ್ಕೂ ಸಿದ್ಧ. ಆ ಕೇಸ? ನೋಡಿ, ಅದೆಲ್ಲ ಮನೇಲಿ ಮಾತಾಡೋದು ಬೇಡ, ಹೊರಗಡೆ ಹೋಗೋಣ. 2 ನಿಮಿಷ ಅವಕಾಶ ಕೊಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ ಸರ್. ಎಲ್ಲಿಗೆ ಹೋಗೋಣ? ನಿಮ್ಮಿಷ್ಟ. ಎಲೆ ಮೇಲೆ ಒಳ್ಳೆ ಕುಂತ್ಕೊಂಡ್ ಮೊಮ್ಮಗ ನೋಡು. ಅಲ್ವೋ, ಇಲ್ಲಿ ಕೊರ್ಕೆ ಹೊಡಿತಿದ್ರೆ ಅಲ್ಲೋಗಿ ಸೊಳ್ಳೆ ಹೊಡಿಲ್ಲ. ಏನಂದೆ? ಸೊಳ್ಳೆ ಹೊಡಿತೀನಿ ಅಂತೀಯ? ಹೊಡಿಯ ಹೊಡಿಯ. ಯಾಕ ಹೊಡೆದಿದ್ದು? ನಿನ್ಯಾವ ನೋಡಿತ್ತಾನು? ನಿನ್ ಬೆಲ್ ಮೇಲೆ ಸೊಳ್ಳೆ, ಅದನ್ನ ಹೊಡೆದಿದ್ದು. ಯಾವನ ಇವನು? ನಿನ್ನೆ ರಾತ್ರಿ ಬೇರೆ ಹೆಣ ಕಾದು ಕಾದು ನಿದ್ದೆ ಬೇರೆ ಇಲ್ಲ. ಈಗ ನಿದ್ದೆನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನನ್ ಮಾತ್ ಕೇಳು, ಒಂದ್ ಲೋಟ ಕಾಫಿ ಕುಡಿಯೋ. ಅಭ್ಯಾಸ ಇಲ್ವಾ? ಹೋಗ್ಲಿ, ಆ ಕಾಕಾಗ ಇಟ್ಟಿ ಅದ್ರ ವಾಸನೆ ಆಗಲ್ವಾ? ಹೋಗ್ಲಿ, ಬಿಸಿ ಬಿಸಿ ಹಾಲು ಕುಡಿ. ಏ, ಹಾಲು ಕುಡಿದ್ರೆ ಅಜೀರ್ಣ ಆಗುತ್ತೆ. ಹೋಗ್ಲಿ, ಒಂದು ಬೀಡಿ ಕುಡಿಯೋ. ಇಲ್ಲಪ್ಪ, ಆ ಅಭ್ಯಾಸನ ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ಬಾಕಿ ಇದೆ ನೋಡಿ ಬಿಡೋದು. ಏನಪ್ಪ ಅದು? ಅಂತೂ ಎಲ್ಲ ಬೇಸರ ಬಿಟ್ಟಂಗಾಯ್ತು. ಇನ್ನು ಉಸಿರಾಡೋದೊಂದಿದೆ, ಅದನ್ನು ಬಿಟ್ಬಿಡು, ಎಲ್ಲ ಸರೋಗುತ್ತೆ. ಸರಿ ಕಣಪ್ಪ. ಏನಂದೆ? ಉಸಿರಾಡೋದನ್ನು ಬಿಟ್ಬಿಡ್ಬೇಕೆ? ಯಾಕಪ್ಪ ನನ್ನ ಮೇಲೆ ಹೊಟ್ಟೆ ಹೋರಿ? ಹೋಗಪ್ಪ, ಬಿಡು. ಸಾವಿರ ಕೊಡ್ತಾ ಹೇಳಲ್ಲ. ನೋಡಿಪ್ಪ, ಈಕೆ ಯಾವ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿ ಬಂದಿದ್ದಾರೆ. ಮಿಸ್, ನೀವು ಯಾವ ತ್ಯಾಗ ಮಾಡೋದಕ್ಕೂ ಸಿದ್ಧ ಅಲ್ವೇ? ಎಸ್ ಸರ್. ಆ ಲಾಕಪ್ ಬಾಗಿಲು ತೆಗಿ. ಇದು ಒಂದು ವಿಧವಾದ ತ್ಯಾಗನೇ. ಈಕೆನ ಮರ್ಯಾದೆಯಾಗಿ ಒಳಗಡೆ ಕರ್ಕೊಂಡು ಹೋಗಿ. ಎಸ್ ಸರ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನೋಡಪ್ಪ, ಬೆಳಗ್ಗೆ ಇನ್ಸ್ಪೆಕ್ಟರ್ ಬಂದ ತಕ್ಷಣ ಈಕೆನ್ ಕರ್ಕೊಂಡು ನಮ್ಮ ಆಫೀಸಿಗೆ ಬಾ ಅನ್ನು. ತಿಳಿತಾ? ಸರಿ ಸರ್.
ನಾನ್ ಬರ್ತೀನಿ. ಸ್ವಲ್ಪ ಇರೇ. ಲೇ ವಿಜಿ, ಪಿಕ್ಚರ್ ಚೆನ್ನಾಗಿತ್ತಲ್ವೇನೆ? ಧರ್ಮೇಂದ್ರ ಆಕ್ಟರ್ ಸ್ಪ್ಲೆಂಡಿಡ್. ಹೋಗೆ, ಇವಳೊಬ್ಳು ಧರ್ಮೇಂದ್ರ ಅಂದ್ರೆ ಪ್ರಾಣ ಬಿಡ್ತಾಳಪ್ಪ. ಹೊಡಿಯೇ ಗೋಲಿ, ಅವನೇಲಿ ಇವಳ ಕೈಗೆ ಸಿಗ್ತಾನಿಯೇ? ನೋಡಿ, ಧರ್ಮೇಂದ್ರ ಹೋಗ್ತಿದ್ದಾನೆ. ಹೋಗ್ತಾ ಇದ್ದಾನೆ ಅಲ್ಲ ಕಣೆ, ಹೋಗ್ತಾ ಇದ್ದಾಳೆ. ಈ ಮಾಲ್ತಿಗೆ ಗಂಡು ಹೆಣ್ಣು ಒಂದು ಗೊತ್ತಾಗೋದಿಲ್ಲ ಕಣೆ. ಅಲ್ಲಿ ಹೋಗ್ತಾ ಇರೋನು ಖಂಡಿತ ಹುಡುಗ. ಹೋಗ್ಲಿ, ಬೆಟ್ಟಿಂಗ್ ನನ್ಗೂ ನಿನ್ಗೂ. ಅಲ್ವೇ, ಅವಳು ಖಂಡಿತ ಹುಡುಗಿ ಕಣೆ. ನಡಿಗೆ ನೋಡಿದ್ರೆ ಹುಡುಗಿ. ಹೌದು ಕಣೆ, ನಡಿಗೆ ನೋಡಿದ್ರೆ ಹುಡುಗಿನೇ. ಹೊಡಿಯೇ ಗೋಲಿ, ನೋಡೇ ಬಿಡೋಣ. ನಡಿಯೇ, ಗಂಡು ಹೆಣ್ಣು ನಡಿಯೇ. ನಡಿ. ವಿಜಿ, ಇಲ್ಲಿ ನೋಡೆ, ಇವ್ನು ನೀಲ್ಕೇಶ. ಇವ್ನ ಡ್ರೆಸ್ ನೋಡೆ, ಚೆನ್ನಾಗಿದೆಯಲ್ಲ. ಇದೇನೇನ್ರಿ ನೀವು ಕಾಲೇಜ್ನಲ್ಲಿ ಕಲ್ತಿರೋದು? ಹಾ, ಬನ್ನಿ ಎಲ್ಲ ನನ್ನ ಜೊತೆ ಜೀಪ್ನಲ್ಲಿ ಕುಳಿತುಕೊಳ್ಳಿ. ನಮ್ಮ ಹತ್ರ ವೆಹಿಕಲ್ ಇದೆ. ಹೌದು ಸರ್. ವೆಹಿಕಲ್ ಇದೆಯಾ? ಹಾಗಾದ್ರೆ ಬನ್ನಿ ನನ್ನ ಜೊತೆಯಲ್ಲಿ. ಬಂದ್ವಿ ನೀವು? ಏನೇ ಬಂದ್ರೆ ನಡಿಯೇ. ಏನ್ರಿ ನಿಮ್ ಹೆಸರು? ಆನಂದ್ ಸರ್. ನನ್ನ ಹೆಸರಲ್ಲ, ನಿಮ್ ಹೆಸರು. ನನ್ನ ಹೆಸರು ನಿಜವಾಗಿಯೂ ಆನಂದ್ ಸರ್. ಓ, ನಿಮ್ ಹೆಸರು ಆನಂದ್ ಅಂತನಾ? ಹೌದು ಸರ್. ನಿಮ್ ಹೆಸರು? ಕುಸುಮ. ಡಾಕ್ಟರ್ ಭೀಮ್ರಾವ್, 138, 18 ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು 3. ಮಾಲತಿ, ಡಾಟರ್ ಆಫ್ ವಿಜಯ್ ಕೃಷ್ಣ, ನಂಬರ್ 1, ಸದಾಶಿವ್ ನಗರ್, ಬ್ಯಾಂಗ್ಳೂರ್ 6. ನಿಮ್ಮ ಸರ್, ನನ್ನ ಹೆಸರು ಜಯ ಅಂತ, ಡಾಟರ್ ಆಫ್ ರಾಮಚಂದ್ರನ್, ಡೋರ್ ನಂಬರ್ 5, 9th ಬ್ಲಾಕ್, ಜಯನಗರ್, ಬ್ಯಾಂಗ್ಳೂರ್ 11. ಏನ್ರಿ, ಹುಡುಗರು ನಿಮ್ಮನ್ನು ಗೇಮ್ ಮಾಡಿದ್ರೆ ಈವ್ ಟೀಸಿಂಗ್ ಅಂತ ಅವ್ರಿಗೆ ಶಿಕ್ಷೆ ಆಗುತ್ತೆ. ಈಗ ನೀವೆಲ್ಲ ಒಂಟಿಯಾಗಿದ್ದ ಹುಡುಗನ ಕೆಣಕಿದ್ದಕ್ಕೆ ನಿಮಗೂ ಶಿಕ್ಷೆ ಆಗ್ಬೇಕು ತಾನೇ? ಸರ್, ನಾವ್ ಯಾವತ್ತೂ ಹೀಗ್ ಮಾಡ್ದೋರಲ್ಲ. ಇನ್ಮೇಲೆ ಖಂಡಿತ ಹಾಗೆ ಮಾಡಲ್ಲ ಸರ್. ಅವ್ರು ಹಾಕಿರೋ ಶರ್ಟ್ ನೋಡಿ ಅವ್ರ ಹುಡುಗಿ ಅಂತ ತಿಳ್ಕೊಂಡು ಹತ್ರ ಹೋದ್ವಿ. ನೋಡಿ, ನಾನ್ ಹಾಕಿರೋ ಶರ್ಟೇ ಅವರು ಹಾಕಿದ್ದಾರೆ, ಬೇರೇನೂ ಇಲ್ಲ ಸರ್. ಏನ್ರಿ ಇದು ಕರ್ಮ? ಹೇರ್ ಕಟಿಂಗ್ ಮಾಡಿಸ್ಕೊಂಡು ಲಕ್ಷಣವಾಗಿ ಡ್ರೆಸ್ ಮಾಡಿಕೊಂಡು ಗಂಡ್ಸಿಂತ ತಿರುಗೋದ್ ಬಿಟ್ಟು ಹೀಗೆ ವೇಷ ಹಾಕೊಂಡು ನೋಡ್ದವ್ರಿಗೆಲ್ಲ ನಗಬಾಟ ಆಗ್ತೀವಲ್ರಿ. ನೋಡಿ, ಈ ಸಲ ಮಾತ್ರ ಬಿಟ್ಬಿಡ್ತೇನೆ. ಯಾವಾಗ್ಲೂ ಹೀಗ್ ಮಾಡಬಾರ್ದು, ಆಗ್ಲಿ ಸರ್. ತಿಳಿತಾ? ಸರಿ ಸರ್, ನೀವು ಹೋಗ್ಬಹುದು. ಥ್ಯಾಂಕ್ ಯು ಸರ್. ನೀವು ಇಲ್ಲಿ? ಸರ್, ದಯವಿಟ್ಟು ನಿನ್ನೆ ನಡೆದ ವಿಷಯನ ನಮ್ ಡ್ಯಾಡಿಗೆ ಹೇಳ್ಬೇಡಿ. ಡ್ಯಾಡಿ? ಕಮಿಷನರ್ ನಿಮ್ ಡ್ಯಾಡಿನೇ? ಓ, ನೀವು ಕಮಿಷನರ್ ಮಗಳಾಗಿ ನಿನ್ನೆ ಹಾಗೆ ಮಾಡಬಹುದೇ? ಇಲ್ಲ ಸರ್, ನಾನು ಎಷ್ಟು ಬೇಡ ಅಂದ್ರು
ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆತರ ಮಾಡಿದ್ರು. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಈ ವಿಷಯನ ದಯವಿಟ್ಟು ನಮ್ ಡ್ಯಾಡಿ ಹತ್ರ ಹೇಳ್ಬೇಡಿ. ಇಲ್ಲ, ಡ್ಯಾಡಿನ ನೋಡ್ಲೇಬೇಕು. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ನಿಮಗೋಸ್ಕರ ಕಾಯ್ಕೊಂಡಿದ್ದೆ. ಯಾಕೆ 5 ನಿಮಿಷ ತಡ ಆಯ್ತಲ್ಲ? ಐ ಆಮ್ ಸಾರಿ ಸರ್. ಮಧ್ಯೆ ಯಾವ ಫ್ರೆಂಡ್ ಸಿಕ್ಕಿದ್ವು, ಸ್ವಲ್ಪ ತಡವಾಯಿತು. ಬನ್ನಿ ಕುಳಿತುಕೊಳ್ಳಿ. ಥ್ಯಾಂಕ್ ಯು. ಬಾಮ್ಮ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಒಳಗಡೆ ಬಾ. ಆನಂದ್, ಇವಳು ನನ್ನ ಮಗಳು ವಿಜಯ. ಜಯ, ನಮಸ್ಕಾರ. ಅಲ್ಲ ವಿಜಯ. ಆನಂದ್, ಇವಳು ಮೈಸೂರಿನಲ್ಲಿ ನನ್ನ ತಮ್ಮನ ಮನೆಯಲ್ಲಿದ್ಲು. ನಿನಗೆ ಗೊತ್ತೇ ಇದೆಯಲ್ಲ ನಮ್ ಡ್ಯೂಟಿ. ಇವತ್ತು ಈ ಊರಾದ್ರೆ ನಾಳೆ ಬೇರೊಂದೂರು. ಇವಳ ಎಜುಕೇಶನ್ ಡಿಸ್ಟರ್ಬ್ ಆಗದೆ ಇರ್ಲಿ ಅಂತ ಇವಳನ್ನ ಅಲ್ಲೇ ಬಿಟ್ಟಿದ್ದೆ. ಹಾ, ಹೋಗಮ್ಮ, ಸ್ವಲ್ಪ ಕಾಫಿ ತಗೊಂಬ. ಆನಂದ್, ಎಸ್ ಸರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಬನ್ನಿ ಹೋಗೋಣ. ವರಾಂಡಾದಲ್ಲೇ ಕೂತ್ಕೊಂಡು ಮಾತಾಡೋಣ. ಆನಂದ್, ನಾಗಭೂಷಣ ರೀಟಾಗೆ ನೀನು ಒಳ್ಳೆ ಪಾಠ ಕಲಿಸಿದೆ. ಹಣಕ್ಕೆ ಹೆಣ್ಣಿಗೆ ನೀನು ಮನಸೋಲಿಲ್ಲ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಹೆಮ್ಮೆ ವಿಷಯ. ಸರ್, ಕೈ ತುಂಬ ಸಂಬಳ ಕೊಟ್ಟು ನ್ಯಾಯ ರಕ್ಷಿಸಲಿಕ್ಕೆ ಸರ್ಕಾರ ನನಗೆ ಸ್ಥಾನ ಕೊಟ್ಟಿದೆ. ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇ ಸರ್? ಆನಂದ್, ನೀನು ಎಂಥ ಆದರ್ಶ ವ್ಯಕ್ತಿ. ನಿಮ್ಮ ವಿಶ್ವಾಸ ನನ್ನ ಮೇಲಿದ್ವೇ ಸಾಕು, ಮತ್ತೇನು ಬೇಡ. ಆನಂದ್, ನಾಗಭೂಷಣ ರೀಟಾಗೆ ನೀನು ಒಳ್ಳೆ ಪಾಠ ಕಲಿಸಿದೆ. ಹಣಕ್ಕೆ ಹೆಣ್ಣಿಗೆ ನೀನು ಮನಸೋಲಿಲ್ಲ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಹೆಮ್ಮೆ ವಿಷಯ. ನೀನು ಎಂಥ ಆದರ್ಶ ವ್ಯಕ್ತಿ. ನನ್ನ ಸರ್ವಿಸ್ನಲ್ಲಿ ಬಹಳ ಜನರನ್ನು ನೋಡಿದ್ದೇನೆ. ನೀನೇ ಆನಂದ್. ನಿನ್ನನ್ನು ಭಾವಿಸ್ತಿಂದ ಒಂದು ವಿಷಯ ಕೇಳಬೇಕು ಅಂದಿದ್ದೆ. ಅದು ನಿನ್ನ ಮನಸ್ಸಿಗೆ ಹಿಡಿಸಿದ್ರೆ ಮಾತ್ರ. ನಾನಿನ್ನ ಸುಪೀರಿಯರ್ ಅಂತ ಬಲವಂತ ಖಂಡಿತ ಅಲ್ಲ. ಪ್ಲೀಸ್ ಹೇಳಿ ಸರ್, ವಿಷಯ ಏನು ಅಂತ ಹೇಳಿ. ನಮ್ಮ ವಿಜಯನ್ನ ಯಾಕೆ ಮದುವೆ ಆಗಬಾರ್ದು? ನೀವು ಹಾಸ್ಯ ಮಾಡ್ತಿಲ್ಲ ತಾನೆ? ನನ್ನ ಜಾತಿ ಯಾವುದು ಅಂತ ನನಗೇ ಗೊತ್ತಿಲ್ಲ. ನನ್ನ ಸ್ಟೇಟಸ್ ಏನು, ನಿಮ್ಮ ಸ್ಟೇಟಸ್ ಏನು? ಓ, ಡೋಂಟ್ ಬಿ ಸಿಲಿ ಆನಂದ್. ನನಗೆ ಬೇಕಾದ್ದು ಈ ಅಲ್ಲ, ನೀನು ಆನಂದ್. ನಾನೊಬ್ಬ ಪೊಲೀಸ್ ಆಫೀಸರ್, ನೀನು ಒಬ್ಬ ಪೊಲೀಸ್ ಆಫೀಸರ್. ನಿನ್ನ ಸ್ಟೇಟಸ್ಸು ನಿನ್ನ ವಯಸ್ಸಿಗೆ ಮೀರಿದ್ದು ಆನಂದ್. ನಿನ್ನ ವ್ಯಕ್ತಿತ್ವದ ಮುಂದೆ ಇದೆಲ್ಲ ನಥಿಂಗ್. ಆಫ್ಟರ್ ಆಲ್, ನಾನೊಬ್ಬ ಹೆಣ್ಣಿನ ತಂದೆ. ಹೆಣ್ಣಿನ ತಂದೆಯಾಗಿ ನಿನ್ನನ್ನು ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೋ ಆನಂದ್. ಸರ್, ಸರ್, ಏನಪ್ಪ ಅದು? ಸಾಹೇಬ್ರು ಮನೇಲಿಲ್ವಾ? ಅವ್ರ ಮನೇಲಿಲ್ಲ. ಇದರಲ್ಲಿ ಸೈನ್ ಮಾಡಿ. ಎಲ್ ಮಾಡ್ಬೇಕು? ಇಲ್ಲಿ ಮಾಡಿ. ಸ್ವಲ್ಪ ಬೇಗ ಸೈನ್ ಮಾಡ್ತಾಯಿ. ನೀನ್ ಹೀಗ್ ಮಾಡ್ತಾ ಹೋದ್ರೆ ಇದ್ ಮುಗಿದೊಳಗೆ ಬೆಳಗಾಗುತ್ತಷ್ಟೇ. ನೋಡಪ್ಪ, ನಾನ್ ಕಲ್ತಿರೋದಿಷ್ಟೇ, ಬೇಗ ಸೈನ್ ಮಾಡಕ್ ಬರಲ್ಲ. ನೀನ್ ಯಾಕೆ ಇವೆಲ್ಲ ಒಟ್ಟಿಗೆ ಇಷ್ಟೊಂತಂದೆ? ಅಲ್ಲ, ಎಲ್ರು ಯಾಕೆ ಬೇಗ ತಂದು ಕೊಡೋದಿಲ್ಲ ಅಂತಿದ್ರೆ ನೀನ್ ಯಾಕೆ ತಂದು ಕೊಟ್ಟೆ ಅಂತ ಕೇಳ್ತಾ ಇದೀಯಲ್ಲ. ಮದ್ವೆ ಮನೆ ಅಂತೀರಾ,
ಇಷ್ಟೊಂದು ಗ್ರೀಟಿಂಗ್ಸ್ ಬಂದಿದೆ, ಅಲಂಕಾರ ಚಪ್ರ ಏನೂ ಕಾಣೋದಿಲ್ವಲ್ಲ? ನಮ್ ಚಿಕ್ಕ ಯಜಮಾನ್ರು ಇದೆಲ್ಲ ಬೇಡ ಅಂದ್ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗವ್ರೆ ಮದ್ವೆ ಮಾಡ್ಕೊಂಡ್ ಬರಕ್ಕೆ. ಅಂತೂ ಕೊನೆಗೂ ಮುಗಿಸ್ಬಿಟ್ರಲ್ಲ, ಕೊಡಿ ಇಲ್ಲಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಮಸ್ಕಾರ ಸರ್. ನಮಸ್ಕಾರ. ಅಂತೂ ಸಿಂಪಲ್ ಆಗಿ ಮದುವೆ ಆಗ್ಬಿಟ್ರಿ. ಕೊನೆಗೂ ನಿಮ್ಮ ಹಠಾನೇ ಸಾಧಿಸ್ಬಿಟ್ರಲ್ವೇ? ಹಠ ಏನ್ ಬಂತು ಅಂಕಲ್ ಇದ್ರಲ್ಲಿ? ಸರ್ಕಾರದ ರೀತಿ ನೀತಿಗೆ ಅನುಗುಣವಾಗಿ ಮಿತವ್ಯಯದಲ್ಲಿ ಮದುವೆ ಮುಗಿಸೋಣ ಅಂತ. ವೃಥ ಸುಮ್ಮನೆ ಯಾತಕ್ಕೆ ಖರ್ಚು ಮಾಡ್ಬೇಕು ಹೇಳಿ ಈ ಕಾಲದಲ್ಲಿ? ಆಯ್ತು ಬಿಡಿಯಪ್ಪ, ದೇವ್ರು ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡ್ಲಿ. ಫಾದರ್, ಇಷ್ಟು ದಿನ ನಿಮ್ಮ ಆಶೀರ್ವಾದ ನನ್ನ ಮೇಲಿತ್ತು, ಇನ್ನು ಮೇಲೆ ನಮ್ಮ ಮೇಲಿರಲಿ ಫಾದರ್. ನಮಸ್ಕಾರ ಫಾದರ್. ವೆಲ್ಕಮ್ ಮಿಸ್ಟರ್ ಅಂಡ್ ಮಿಸಸ್ ಆನಂದ್. ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು. ಓ, ಈ ಸಲ ಕಾಣಿಕೆ ಹೆಚ್ಚಾಗಿದೆಯಲ್ಲ? ಅದು ನಮ್ಮ ಮದುವೆಯ ನೆನಪಾಗಿ ಫಾದರ್. ಮದುವೆ ಆದ್ರೂ ಆನಂದ್ ಬದಲಾಯಿಸಿಲ್ಲ. ನಿಮ್ಮ ಆನಂದ್ ಯಾವತ್ತೂ ಬದಲಾಯಿಸೋಲ್ಲ. ದಟ್ ಇಸ್ ಗುಡ್ ಮೈ ಬಾಯ್. ಕೀಪ್ ಇಟ್ ಅಪ್. ಬರ್ತೀವಿ ಫಾದರ್. ಮೇ ಗಾಡ್ ಬಿ ವಿತ್ ಯು ಮೈ ಚಿಲ್ಡ್ರನ್. ವಿಜ್ಜಿ, ನಾನು ಹೇಳ್ತಾ ಇದ್ನಲ್ಲ, ಶಿವಣ್ಣ. ನಮಸ್ಕಾರ. ಬಾ ವಿಜಿ. ಈ ಬೊಂಬೆಗಳು ತುಂಬಾ ಚೆನ್ನಾಗಿದೆ ಅಲ್ಲ? ಇದು ತುಂಬಾ ಚೆನ್ನಾಗಿದೆಯಾ? ರೀ, ಈ ಪೇಂಟಿಂಗು ನೀವೇ ಮಾಡಿದ್ದ? ಇದನ್ನ ನನ್ನ ಫ್ರೆಂಡ್ ಪೇಂಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಸೋ ನೈಸ್. ಪ್ಲೀಸ್. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಥ್ಯಾಂಕ್ ಯು. ನಿಮ್ ಸೆಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ರೀ. ಹೌದಾ? ಹೋಗೋಣವಾ? ಕಾಫಿ ತುಂಬಾ ಚೆನ್ನಾಗಿದೆ ಶಿವಣ್ಣ. ಜೀವನದಲ್ಲಿ ತುಂಬಾ ನೊಂದಿದಾನೆ ವಿಜಿ. ಪಾಪ ಅವನ ಹೆಂಡತಿ ಅಕಸ್ಮಾತ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದಾಗ
ಶಾಕ್ ಆಗಿ ಮಾತಾಡೋ ಶಕ್ತಿ ಹೊರಟು ಹೋಯ್ತು. ಸ್ವಲ್ಪ ದಿವಸ ನಾನು ಬೆಳೆದ ಆಶಾನಿಕೇತನದಲ್ಲೇ ಇದ್ದ. ತುಂಬಾ ಒಳ್ಳೆಯವನು. ನಾನೇ ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ಇಟ್ಕೊಂಡೆ ವಿಜಿ. ವಿಜಿ ವಿಜಿ, ಡ್ಯಾಡಿ ಮನೇಲಿ ಕಾಯ್ತಾ ಇರ್ತೇವೆ. ಬಹಳ ಹೊತ್ತಾಯ್ತು, ಹೋಗೋಣವಾ? ವಿಜಿ, ನಿಮ್ ಡ್ಯಾಡಿಗೆ ಹೇಳ್ತೀಯಲ್ಲ ನಾವು ನಾಳೆ ಹೊರಗಡೆ ಹೋಗೋದನ್ನ? ನೀವೇ ಹೇಳ್ಬೋದಲ್ಲ. ನಿಮ್ ಡ್ಯಾಡಿ ನೀನೇ ಹೇಳ್ಬೋದಲ್ಲ? ಹ್ಮ್. ಬನ್ನಿ ಬನ್ನಿ. ಏನಮ್ಮ ವಿಜು? ಏನ್ ಸಮಾಚಾರ ಆನಂದ್? ಏನೂ ಇಲ್ಲ ಅಂಕಲ್, ಇನ್ನು 15 ದಿವಸ ಲೀವ್ ಬಾಕಿ ಇದೆ. ವಿಜಿ ಎಲ್ಲೋ ಹೋಗ್ಬೇಕಂತ. ಅಲ್ಲ ಡ್ಯಾಡಿ, ಅವರೇ ಎಲ್ಲೋ ಹೋಗ್ಬೇಕಂತೆ. ಅಲ್ಲ ಅಲ್ಲ, ನಾವಿಬ್ರು ಹೋಗ್ಬೇಕು ಅಂಕಲ್. ಇಬ್ರು ಹೋಗ್ಬೇಕು ತಾನೆ? ಆಲ್ ರೈಟ್, ಹೋಗ್ಬನ್ನಿ. ಹ್ಯಾವ್ ಎ ಗುಡ್ ಟೈಮ್. ಥ್ಯಾಂಕ್ ಯು ಡ್ಯಾಡಿ. ಮರ್ತೇ ಇದ್ದೆ, ನಾಳೆಯಿಂದ ಆಷಾಢ ಆರಂಭ ಆಗುತ್ತೆ. ಏನ್ ಮಾಡೋದು? ಹಾಗಾದ್ರೆ ನಾವು ಹೋಗೋ ಹಾಗಿಲ್ಲ ಡ್ಯಾಡಿ. ನೀವು ಹೋಗೋ ವಿಷಯ ಹಾಗಿರ್ಲಿ ಅಮ್ಮ, ನೀವು ಒಬ್ರನ್ನೊಬ್ರು ನೋಡೋ ಹಾಗೂ ಇಲ್ಲ. ಆಷಾಢ ಮಾಸವಾದ್ರೇನು ನಾವು ಹೋಗ್ಬೋದಲ್ಲ? ಹಾಗಲ್ಲ ಮಗು, ನಮ್ ಸಂಪ್ರದಾಯಗಳನ್ನು ಬಿಡಬಾರ್ದು. ಬಿಟ್ರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಸಂಪ್ರದಾಯ ನನಗೂ ಅನ್ವಯಿಸುತ್ತೆ ಅಂಕಲ್. ಹೌದು ಆನಂದ್, ನೀವು ಈ ಮನೆ ಅಳಿಯ. ನಮ್ಮ ಸಂಪ್ರದಾಯ ನಿಮಗೂ ಅನ್ವಯಿಸುತ್ತೆ. ಹಾಗಾದ್ರೆ ನಾವು ಹೋಗೋ ಹಾಗೆ ಇಲ್ವಾ ಡ್ಯಾಡಿ? ಓ ಇಲ್ವಲ್ಲಮ್ಮ. ನಾನು ಬರ್ತೀನಿ ಅಂಕಲ್, ನಾಳೆ ಆಫೀಸ್ನಲ್ಲಿ ಮೀಟ್ ಮಾಡ್ತೀನಿ. ಬರ್ಲಾ ವಿಜಿ? ಹುಷಾರ್, ಯಾರಾದ್ರೂ ಹತ್ರ ಬಂದ್ರೆ ಹೇ ಜಗ್ಗು, ನಿನಗೇನು ಮಾಡಲ್ಲ, ನಡಿ ಸ್ಟೇಷನ್ಗೆ. ನಮಗೆಲ್ಲ ಗೊತ್ತು ನಿಮ್ ಕರಾಮತ್ತು. ಏನು ಮಾಡಲ್ಲ ಅಂತ ಹೇಳಿ ಸ್ಟೇಷನ್ ಕರ್ಕೊಂಡು ಹೋಗಿ ಏನ್ ಮಾಡ್ತೀರಾ ಅಂತ ಗೊತ್ತು. ಯಾರು ಹತ್ರ ಬರಬೇಡಿ. ನೋಡಿ ಸರ್, ಇವನು ಸ್ಟೇಷನ್ ಕರೆದ್ರೆ ಬರಲ್ಲ ಅಂತ ಇದ್ದಾನೆ. ಬಾಟ್ಲು ತೋರಿಸಿ ಚುಚ್ತೀನಿ ಅಂತ ಇದ್ದಾನೆ. ಇವನ ಹೆಸರು ಜಗ್ಗು ಅಂತ. ಇವನು ದೊಡ್ಡ ರೌಡಿ ಸರ್. ನನ್ನ ಜೊತೆಯಲ್ಲಿ ಬಸ್ ಸ್ಟೇಷನ್ಗೆ ಹೋಗೋಣ, ನಿನಗೇನು ಮಾಡೋಲ್ಲ. ಸರ್, ಈಗೀಗ ನಾನು ಯಾರ ತಂಟೆಗೂ ಹೋಗ್ತಾ ಇಲ್ಲ ಸರ್. ಕೆಲವರು ನನ್ನ ಜಿದ್ದಿನ ಮೇಲೆ ಅವರೇ ಕಂಪ್ಲೇಂಟ್ ಕೊಟ್ಟು ಮಾಡಬಾರ್ದೆಲ್ಲ ಮಾಡ್ತಿದ್ದಾರೆ. ಇದು ನ್ಯಾಯವೇ ಸರ್? ಇನ್ಸ್ಪೆಕ್ಟರ್, ಜಗ್ಗು ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನ್ನೆಲ್ಲ ಸ್ಟೇಷನ್ಗೆ ಕರ್ಕೊಂಡು ಬನ್ನಿ. ಬಾ ಜಗ್ಗು, ಹೋಗೋಣ.
ಮಿಸ್ಟರ್ ಶ್ಯಾಮ್, ಇವ್ರು ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಅಂತ ಕನ್ವಿನ್ಸ್ ಆಗಿದೆ ತಾನೆ? ಎಸ್ ಸರ್. ನೀವೇ ಅವನು ಹೊಡೆದು ಬಿಟ್ಟು ನೀವೇ ಮೊದಲು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ತಪ್ಪಿಸ್ಕೊಳ್ಬಹುದು ಅಂತ ತಿಳ್ಕೊಂಡ್ಬಿಟ್ವಾ? ಇನ್ಸ್ಪೆಕ್ಟರ್, ಇವನ್ನೆಲ್ಲ ಒಳಗಡೆ ಹಾಕಿಸಿ. ಎಸ್ ಸರ್. ಇವ್ರನ್ನೆಲ್ಲ ಒಳಗಡೆ ಹಾಕಿ. ಜಗ್ಗು, ನೀನು ಹೋಗ್ಬಹುದು. ದೇವರು ನಿಮ್ಗೆ ತುಂಬಾ ಒಳ್ಳೇದು ಮಾಡ್ಲಿ ಸರ್. ಬಾ ಶಿವಣ್ಣ, ಬಾ. ಯಾರೇ ಇವನು? ಥೇಟ್ ಗಣಪತಿ ಇದ್ದಾಗಿದ್ದಾನೆ. ಹಾಸ್ಯ ಮಾಡ್ಬಿಡ್ರೆ. ಅವನು ನಮ್ಮ ಯಜಮಾನ್ರ ಮನೆಯವನು, ಆದ್ರೆ ಮೂಗ ಕಂಡ್ರೆ. ಹೌದಾ? ಅಯ್ಯೋ ಪಾಪ. ಒಳ್ಳೆಯವನ್ನೇ ಇಟ್ಕೊಂಡಿದ್ದಾರೆ ನಿಮ್ ಯಜಮಾನ್ರು. ಸುಮ್ಮನೆ ಇರ್ರೆ, ಯಾಕೆ ಹಾಗೆ ನಗ್ತೀರಾ? ಏನ್ ಸಮಾಚಾರ ಶಿವಣ್ಣ? ಓ ಕೊಡಿಲಿ. ಕೊಡ್ರೆ ಕೊಡ್ರೆ. ಕಾಳಿದಾಸನ್ ಕಾವ್ಯದಲ್ಲಿ ಸಂದೇಶವನ್ನು ಮೇಘದೂತ ತಂದ, ಈಗ ಈ ಮೂಗದೂತ ತಂದ. ಏ ವಿಜಿ, ಈ ಲೆಟರ್ ನಿನ್ ಗಂಡನ್ ತೇಳ್ಬೇಕಲ್ವೇನೆ? ನಳದ ಮೇಂತಿ ಮಧ್ಯೆ ಶಿವಣ್ಣ ಹಂಸ ಇದ್ದ ಹಾಗೆ. ಶಿವಣ್ಣ ನೀನು ಹೋಗು. ಏನ್ರಮ್ಮ ಅದು? ಏನ್ ಇಷ್ಟೊಂದು ನಗ್ತಾ ಇದ್ದೀರಾ? ಕೊಡೆ ಕೊಡಿ ಡೇಡೆ. ತಾಳಮರಿ. ಕೊಡಿ ಡೇಡೆ. ಅಯ್ಯೋ, ತಾಳಮರಿ ಅಂತ ಅದನಿ. ಕೊಡಿ ಡೇಡೆ. ಇಲ್ಲಿ ಬಿಟ್ಟಿರುವ ಖಾಲಿ ಜಾಗವನ್ನು ಯಾವ ರೀತಿ ತುಂಬುವುದೆಂದು ನನಗೆ ಹೊಳೆಯುತ್ತಿಲ್ಲ. ಇದಕ್ಕೆ ನೀನೇ ಕಾರಣ. ಸ್ಫೂರ್ತಿ ಇಲ್ಲದೆ ವಾಕ್ಯ ಪೂರ್ತಿಯಾಗುತ್ತಿಲ್ಲ. ಈ ಆಷಾಢದ ಒಂದೊಂದು ಕ್ಷಣವೂ ಒಂದೊಂದು ಯುಗದಂತಾಗಿದೆ. ನೀನಿಲ್ಲದ ಈ ಮನೆ ಮ್ಯಾಜಿಸ್ಟ್ರೇಟ್ ಇಲ್ಲದ ಕೋರ್ಟಿನಂತಿದೆ. ಈಗಿನ ನನ್ನ ಸ್ಥಿತಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಖೈದಿಗಿಂತಲೂ ಕಡೆ. ಆಷಾಢ ಮಾಸವನ್ನು ಮಾಡಿದ ಪಾಷಾಂಡಿ ಹೃದಯದವನನ್ನು ಹಿಡಿದು ಲಾಕಪ್ಪಿಗೆ ಹಾಕಬೇಕು ಅನ್ನಿಸುತ್ತೆ. ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೂ ಕಡಿಮೆ. ಡೌನ್ ವಿತ್ ಆಷಾಢ, ಡೌನ್ ವಿತ್ ಆಷಾಢ. ಏನು ಹೇಳಿದ್ರೂ ಆಷಾಢ ಬೇಗ ಮುಗಿಯುತ್ತಿಲ್ಲ. ವಿಜಯ್, ಇಲ್ಲಿಗೆ ನನ್ನ ಕಾಗದವನ್ನು ನಿಲ್ಲಿಸುತ್ತೇನೆ. ಏಕೆಂದರೆ ಆಫೀಸಿಗೆ ಹೋಗುವ ಹೊತ್ತಾಯಿತು. ಇತಿ ಆಷಾಢದ ಅಜಾತ ಶತ್ರು ಆನಂದ್.
ವಿರಹದಲ್ಲಿ ಬೇಯಲೇಕೆ ಇಂಥ ವೇಷ ತಾಳಲೇಕೆ ವಿರಹದಲ್ಲಿ ಬೇಯಲೇಕೆ ಇಂಥ ವೇಷ ತಾಳಲೇಕೆ ತಾಳ್ಮೆಯಿಂದ ತಿಂಗಳಂದ ಕಳೆಯಲಾರೆಯ ಕಣ್ಣಲ್ಲಿ ಕಾತರ ಮನದಲ್ಲಿ ಆತುರ ಈ ಬೇಗೆ ಬೇಸರ ಸುಡುವಾಗ ಈ ಥರ ಈ ನೋವ ಹೆಸರಂತೆ ವಿರಹ ಇಲಿಯ ಒಲವಿಂದು ತಂದಂಥ ವಿರಹ ಚೈತ್ರಕ್ಕಾಗಿ ಕಾಯಬೇಕು ಹಾಡಲು ಕೋಗಿಲೆ ರಾತ್ರಿಗಾಗಿ ಕಾಯಬೇಕು ಅರಳಲು ನೈದಿಲೆ ಚೈತ್ರಕ್ಕಾಗಿ ಕಾಯಬೇಕು ಹಾಡಲು ಕೋಗಿಲೆ ರಾತ್ರಿಗಾಗಿ ಕಾಯಬೇಕು ಅರಳಲು ನೈದಿಲೆ ಆಷಾಢ ಬೇಕು ಮಳೆಗೆ ಮಾಘ ಮಾಸ ಬೇಕು ಹಿಮಕ್ಕೆ ಆಷಾಢ ಬೇಕು ಮಳೆಗೆ ಮಾಘ ಮಾಸ ಬೇಕು ಹಿಮಕ್ಕೆ ಶ್ರಾವಣದ ಕರೆ ಬರಬೇಕು ನಮ್ಮ ಮಿಲನಕ್ಕೆ ಕಣ್ಣಲ್ಲಿ ಕಾತುರ ಮನದಲ್ಲಿ ಆತುರ ಈ ಬೇಗೆ ಬೇಸರ ಸುಡುವಾಗ ಈ ಥರ ಈ ನೋವ ಹೆಸರಂತೆ ವಿರಹ ಇಲಿಯ ಒಲವಿಂದು ತಂದಂಥ ವಿರಹ ಮಿಸ್ಟರ್ ಶ್ಯಾಮ್, ಈ ಕಂಪ್ಲೇಂಟ್ ಯಾವಾಗ ಬಂದಿದ್ದು? ಇವಾಗ ತಾನೇ ಬಂತು ಸರ್. ಯಾವಾಗ ಕೊಟ್ಟಿದ್ದು? ಅವನೇ ಅವನ ಹೆಂಡ್ತಿನ ಕೊಂದು ಅವನಾಗೆ ಬಂದು ಸರೆಂಡರ್ ಆಗಿದ್ದಾನೆ ಸರ್. ತನ್ನ ಹೆಂಡ್ತಿನ ಕೊಂದೆ ಅನ್ನೋದು ಬಿಟ್ಟು ಬೇರೇನು ಹೇಳ್ತಾ ಇಲ್ಲ ಸರ್. ಛೇ, ತಾನು ಕೈ ಹಿಡಿದ ಹೆಂಡ್ತಿನ ಕೊಲೆ ಮಾಡಿದ ಇವನೊಬ್ಬ ಮನುಷ್ಯನ ಮಗುವು. ನಿಮ್ ಹೆಂಡತಿ ಇನ್ನೊಬ್ಬ ಜೊತೆಯಲ್ಲಿ ಮಲಗಿದ್ರೆ ನೀವೇನ್ ಮಾಡ್ತಿದ್ರಿ ಸರ್? ಈಗ ನಿಮ್ ಕೈನಲ್ಲಿ ಪೆನ್ನಿದೆ, ಆಗ ನನ್ನ ಕೈನಲ್ಲಿ ಮಚ್ಚಿತ್ತು. ಶ್ಯಾಮ್, ಈ ಸ್ಟೇಟ್ಮೆಂಟ್ ರೆಕಾರ್ಡ್ ಆದ ತಕ್ಷಣ ನನಗೆ ಕಳಿಸ್ಕೊಡಿ. ಸ್ಟಾಪ್. ಯಾತಕ್ಕೆ ಈ ಕಡೆ ಟರ್ನ್ ಮಾಡಿದೆ? ನೀವು ಕೈ ತೋರಿಸಿದಲ್ಲ ಸರ್. ಹೋ, ಸಾರಿ. ವ್ಯವಸ್ಥೆ ಮಾಡ್ಕೊಂಡು ಆಫೀಸ್ಗೆ ನಡಿ. ಸರಿ ಸರ್. Down with Ashada. 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 Down with Ashada.
ಡೌನ್ ವಿತ್ ಆಶಾ. ಅಲ್ಲ, ಈಗಿನ ಕಾಲದ ಹುಡುಗಿಯರಿಗೆ ಸ್ವಲ್ಪನೂ ತಾಳ್ಮೆನೇ ಇಲ್ಲ. ಅಲ್ಲಮ್ಮ ವಿಜಿ, ನೀನು 4 ಹಾಳೆ ಒಮ್ಮೆಲೆ ಕಿತ್ ಹಾಕ್ಬಿಟ್ರೆ 4 ದಿನ ಕಳೆದು ಹೋಯ್ತು ಅಂತ ಅನ್ಕೊಂಡ್ಬಿಟ್ಟಿದೀಯಾ? ಹೋಗಿ ಡ್ಯಾಡಿ, ಈ ಆಷಾಢ ಮಾಸ ಬೇಗ ಹೋಗ್ತಾನೆ ಇಲ್ಲ. ನೋಡು ವಿಜಿ, ಕಾಲಕ್ಕೂ ದಿನಕ್ಕೂ ಒಂದು ವೇಗ ಇದೆ. 1 ನಿಮಿಷ ಕಳಿಬೇಕಾದ್ರೆ 60 ಸೆಕೆಂಡುಗಳು ಆಗ್ಲೇಬೇಕು. 1 ದಿನ ಕಳಿಬೇಕಾದ್ರೆ 24 ಗಂಟೆಗಳು ಆಗಲೇಬೇಕೋ? ಅದನ್ನ ಯಾರೂ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಿಲ್ವೋ? ಮನುಷ್ಯ ಏನೇ ಮಾಡಿರ್ಲಿ, ಏನೇ ಸಾಧಿಸಿರ್ಲಿ, ಕಾಲನ ಮಾತ್ರ ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾಳ್ಮೆ ಬೇಕಮ್ಮ. ಹಬ್ಬಬ್ಬ ಅಂದ್ರೆ ಇನ್ನು 4 ದಿವಸ ಈ ಆಷಾಢ ಮಾಸ ಕಳೆದು ಹೋಗ್ಲಿಕ್ಕೆ ಅಲ್ವೇ? ನೋಡು, ನನಗೇನಾದ್ರೂ ಪವರ್ ಇದ್ದಿದ್ರೆ, ಏನು ನನಗೇನಾದ್ರೂ ಪವರ್ ಇದ್ದಿದ್ರೆ ಈ ಆಷಾಢ ಮಾಸನ ಹಿಂದೆ ಕೊನೆಗೊಳಿಸ್ಬಿಡ್ತಿದ್ದೆ. ನೋಡ್ದೆ, ನಿನಗೆ ಯಾವಾಗ್ಲೂ ಅವಸರನೇ. ಹಾಗೆ ಕುಡಿಬಾರ್ದಮ್ಮ. ರುಚಿನ ಅನುಭವಿಸ್ಕೊಂಡು ನಿಧಾನವಾಗಿ ಕುಡಿಬೇಕು. ಡ್ಯಾಡಿ, ನಿಮ್ಗೆ ಯಾವಾಗ್ಲೂ ಹಾಸ್ಯನೇ. ಡ್ಯಾಡಿ, ನನ್ನ ಫ್ರೆಂಡ್ಸ್ ಜೊತೆ ಪಿಕ್ಚರ್ಗೆ ಹೋಗಿ ಬರ್ಲಾ? ಅದನ್ನಾದ್ರೂ ನಿಧಾನವಾಗಿ ನೋಡು. ಬೇಗ ಬೇಗ ಓಡಿಸ್ಲಿಕ್ಕೆ ಹೇಳ್ಬಿಡ್ಬೇಡ. ಓಕೆ? ಓಕೆ ಡ್ಯಾಡಿ, ಬರ್ತೀನಿ. Down with Good evening, sir. Ashada. Down with. Good evening. Oh, good evening, Mr. Rajgopal. ಕುಳಿತುಕೊಳ್ಳಿ. ಹೇಗೆ ನಡೀತಾ ಇದೆ ನಿಮ್ಮ ಇಂಡಸ್ಟ್ರಿ, ಮಿಸ್ಟರ್ ರಾಜಗೋಪಾಲ್? ಬಹಳ ಪ್ರಾಬ್ಲಮ್ಸ್ ಇದೆ ಸರ್. ಈಚೆಗೆ ಲೇಬರ್ ಟ್ರಬಲ್ ಜಾಸ್ತಿ ಆಗಿದೆ. ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೇಳಿ ಮಿಸ್ಟರ್ ರಾಜಗೋಪಾಲ್, ವಿಷಯ ಏನು ಅಂತ ಹೇಳಿ. ಇವಾಗೇನೂ ಇಲ್ಲ, ಆದರೆ ಈ ಲೇಬರ್ ಲೀಡರ್ಸ್ ಎಲ್ಲ ಒಂದಾಗಿ ಸ್ಟ್ರೈಕ್ ಮಾಡೋದಕ್ಕೆ ಪ್ಲಾನ್ ಹಾಕ್ತಾ ಇದ್ದಾರೆ. ಆ 4-5 ಜನನ ಒಳಗೆ ಹಾಕ್ಬಿಟ್ರೆ ಮುಂದಕ್ಕೆ ಏನೂ ತೊಂದರೆ ಇರೋದಿಲ್ಲ. ಯಾವ ತಪ್ಪಿಗಾಗಿ ನಾವು ಅವನ್ನ ಒಳಗೆ ಹಾಕಬೇಕು ಮಿಸ್ಟರ್ ರಾಜಗೋಪಾಲ್? ಅದೇ ಹೇಳಿದ್ನಲ್ಲ, ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಆ ತಪ್ಪಿಗೆ ಇಲ್ಲದೆ ಹೋದ್ರೆ ಮೀಸಾ ಇದೆಯಲ್ಲ ಸರ್. ನೋಡಿ, ಮೀಸಾ ಇದೆ ಅಂತ ನೀವು ಹೇಳಿದ ಮೇಲೆಲ್ಲ ನಾನು ಆಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀವ, ನಾನು ಇನ್ವೆಸ್ಟಿಗೇಷನ್ ಮಾಡಿಸಿ ಆದಷ್ಟು ಬೇಗ ಆಕ್ಷನ್ ತಗೊಳ್ತೇನೆ. ಬಟ್ ಒನ್ ಥಿಂಗ್, ನೀವು ಮಾಡಿದ ಕಂಪ್ಲೇಂಟ್ ಬೇಸ್ಲೆಸ್ ಅಂತ ಆದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಕಾನೂನು ಇರೋದು ನ್ಯಾಯ ರಕ್ಷಣೆ ಮಾಡೋದಕ್ಕೆ. ಮೀಸಾ ಮಾಡ್ಕೊಂಡಿರೋದು ದೇಶದ್ರೋಹಿಗಳನ್ನ ಹಿಡಿಯೋದಕ್ಕೆ ಹೊರತು ವೈಯಕ್ತಿಕ ಅಸೂಯೆಗಳ ಆಧಾರದ ಮೇಲೆ ಮನಸ್ಸಿಗೆ ಬಂದು ಅವನ್ನೆಲ್ಲ ಹಿಡಿಯೋದಕ್ಕಲ್ಲ ಮಿಸ್ಟರ್ ರಾಜಗೋಪಾಲ್. ಸರಿ ಸರ್, ನಿಮ್ಮ ಮನಸ್ಸಿಗೆ ಬಂದಾಗ ಮಾಡಿ, ಬರ್ತೇನೆ. ಹೇ ವಿಜಿ, ಶ್ರಾವಣ ಎಷ್ಟು ಬೇಗ ಬಂದ್ಬಿಡ್ತು. ಹೌದೇ ಡ್ಯಾಡಿ?
ಯಾಕೆ ವಿಜಿ ಆಷಾಢನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆಯೇನು? ನಿಮ್ಗೆ ಹಾಗೆ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಕಾಣುತ್ತೆ. ಹಾಗಾದ್ರೆ ಸ್ಟೀವಿಂಗ್ ಬಿಟ್ಬಿಟ್ಟು ಬಂದ್ಬಿಡ್ಲಾ? ಆ ಕೆಲಸ ಮಾತ್ರ ಮಾಡ್ಬಿಡಿ.
ವಿಜಿ, ಏನಾದ್ರೂ ಮಾತಾಡಿ. ಏನ್ ಮಾತಾಡ್ಲಿ? ಹ್ಮ್. ನೀನು ಹೀಗೆ ನೋಡ್ತಾ ಇದ್ವಿ ನನಗೆ ಜ್ಞಾನನೇ ತಪ್ಪು ಹೋಗ್ಬಿಡುತ್ತೆ. ಮಾತಾಡು. ಒಳ್ಳೆ ಹುಡುಗಿನೇ ನೀನು. ಅಲ್ಲ, ಅಷ್ಟೆಲ್ಲ ಕಾಗದ ಬರೀತಿದ್ದವಳು, ಅಷ್ಟೆಲ್ಲ ಮಾತಾಡ್ತಿದ್ದವಳು, ಈಗ ಇದ್ದಕ್ಕಿದ್ದ ಹಾಗೆ ಮೂಕಿಯಾಗ್ಬಿಟ್ಟಿಯಲ್ಲ. ಟೆಲಿಫೋನ್ನಲ್ಲಿ ಮಾತಾಡುವಾಗ ಎಕ್ಸ್ಪ್ಲೋರ್ಡ್ ಆಗ್ತೀನಿ ಅಂತ ಹೇಳ್ತಾ ಇಲ್ಲಲ್ಲ ವಿಜಯ್? ಎಲ್ಲಿ ಈಗ ಎಕ್ಸ್ಪ್ಲೋರ್ಡ್ ಆಗು ನೋಡೋಣ. ಹೋಗ್ರಿ. ಹಲೋ, ಎಸ್ ಆನಂದ್ ಸ್ಪೀಕಿಂಗ್. ಹೌದು, ಕೊಡಿ. ಎಸ್, ವಾಟ್? Commissioner has gone to spot already, is it? I see. Repeat. Where is the spot? Yes. I am starting immediately. Okay. I am going immediately. Send the message. Okay. I am sorry, Vijay. Duty first. This is also first. Hey, Vijay. ಯಾಕೆ ಹಾಗೆ ನಗ್ತಾ ಇದೀಯಾ? Thank you very much. ಈ ಸಮಯದಲ್ಲಿ ನಿನ್ನನ್ನ ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ಮನಸ್ಸು ಒಪ್ತಾ ಇಲ್ಲ. ಹೋಗದೆ ವಿಧಿ ಇಲ್ಲ. ನಾನು ನಿನಗೆ ಏನ್ ಹೇಳಬೇಕು ಅಂತ ನನಗೆ ತೋಚ್ತಾ ಇಲ್ಲ ವಿಜಿ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಶಿವಣ್ಣ ಇದ್ದಾನೆ. ನಾನು ಬರ್ಲಾ?
ಮಾರ್ಕೆಟ್ಗೆ ಹೋಗಿ ಕರಿ ತಗೊಂಬ. ಅಲ್ಲಿ ಶಿವಣ್ಣ, ಅಲ್ಲಿ ನೋಡು. ಶಿವಣ್ಣ, ಸ್ನಾನ ಮಾಡಿದೀಯಾ? ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಇವತ್ತು ಶುಕ್ರವಾರ, ದೇವಸ್ಥಾನಕ್ಕೆ ಹೊರಟು ಬರೋಣ. ಹಲೋ, ಯಾರು? ಯಾರು? ಇನ್ನೂ ತಿಳಿಲಿಲ್ವಾ? ಆನಂದ್. ಎಸ್ ಆನಂದ್, ಹೌ ಆರ್ ಯು ಮೈ ಡಿಯರ್? ನೀನ್ ಹೇಗಿದೆ ವಿಜಿ? ಓಕೆ ಆನಂದ್, ನಿಮ್ ಧ್ವನಿ ಕೇಳಿಸ್ಕೊಂಡು ಎಷ್ಟ್ ಸಂತೋಷ ಆಗ್ತಾ ಇದೆ ಗೊತ್ತೇ? ನೀವೇ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀರೇನೋ ಅನ್ಸ್ತಾ ಇದೆ. ನೀವ್ ಯಾವಾಗ ವಾಪಸ್ ಬರೋದು? ಕೆಲಸ ಮುಗಿದ ತಕ್ಷಣ ಬರ್ತೇನೆ. ನಿಮ್ ತೋಳಿಗ್ ನಾನೇ ಹಾರ್ಬರ್ಲ ಅನ್ನಿಸ್ತಾ ಇದೆ ಆನಂದ್. ನೀವಿಲ್ಲದಿ ಒಂಟಿ ಜೀವನ ನನ್ನಿಂದ ಸಹಿಸಕ್ ಆಗ್ತಾ ಇಲ್ಲ. ಸದ್ಯ ಬಿಡುವು ಸಿಕ್ಕಾಗಾದ್ರೂ ಫೋನ್ ಮಾಡಿ. ಡೆಫಿನೆಟ್ ಆಗಿ ಟೆಲಿಫೋನ್ ಮಾಡ್ತೇನೆ. 6 minutes over. Extend the call please. ಥು, ಎಂತ ಜನಪ್ಪ, ಗಂಡ ಹೆಂಡ್ತಿನೂ ಮಾತಾಡಕ್ ಬಿಡಲ್ಲ. ವಿಜಯ್, ನಾಳೆ ಇಷ್ಟೊತ್ತಿಗೆ ಟೆಲಿಫೋನ್ ಮಾಡ್ತೇನೆ. ಒಂದ್ ಮುತ್ತು ಕಳಿಸ್ತೇನೆ, ತಗೋ. ಬಂದ್ ಸೇರ್ಲಿಲ್ವಾ? ಮಧ್ಯ ಯಾರಾದ್ರೂ ಕಿತ್ಕೊಂಡ್ಬಿಟ್ರ? ಇಲ್ಲ, ಬಂದ್ ಸೇರ್ತು. ವಾಟ್ ಇಸ್ ಸ್ವೀಟ್ ಒನ್. ಆನಂದ್, ನಾನು ಒಂದ್ ಕಳಿಸ್ತೀನಿ, ತಗೊಳ್ಳಿ. ಬಂತಾ? ಇಲ್ವಲ್ಲ. ಆ, ಮಧ್ಯ ಯಾವಾಗ ಅಪ್ಡೇಟ್ಸ್ ಇಲ್ಲ, ಈಗ ಬಂತು. ಓಕೆ, ಗುಡ್ ನೈಟ್, ಬಾಯ್ ಬಾಯ್.
ಒಡಲಿಗೆ ಒಡಲು ತಾಕಿದ ವೇಳೆ ಮೂಡಿತು ಭಾವತರಂಗ ಹರಿಯದ ಯಾವುದೋ ಅನುಭವ ಪಡೆಯಿತು ನಮ್ಮಯ ಅಂತರಂಗ ಒಡಲಿಗೆ ಒಡಲು ತಾಕಿದ ವೇಳೆ ಮೂಡಿತು ಭಾವತರಂಗ ಅರಿಯದ ಯಾವುದು ಅನುಭವ ಪಡೆಯಿತು ನಮ್ಮಯ ಅಂತರಂಗ ಆಸೆಗೆ ಲಜ್ಜೆಯು ಮೌನದ ತೆರೆಯ ಹಾಕಿರೆ ಕಣ್ಣೆ ನಾಲಿಗೆ ಅಗಲಿಕೆ ಎಂಬುದೇ ಕಹಿಯು ಮಿಲನದೆ ತುಂಬಿದೆ ಸಿಹಿಯು ಅಗಲಿಕೆ ಎಂಬುದೇ ಕಹಿಯು ಮಿಲನದೆ ತುಂಬಿದೆ ಸಿಹಿಯು ರಂಗು ರಂಗಿನ ಮಳೆ ಬೀಳಂತೆ ಪ್ರೇಮದ ವರ್ಣ ತರಂಗ ಒಡಲಿಗೆ ಒಡಲು ಹಾಕಿದ ವೇಳೆ ಮೂಡಿತು ಭಾವತರಂಗ ಅರಿಯದ ಯಾವುದೋ ಅನುಭವ ಪಡೆಯಿತು ನಮ್ಮಯ ಅಂತರಂಗ ತುಳಿದ ಕ್ಷಣದಲ್ಲಿ ಜೀವನ ರಾಗದ ಉದಯ ಶ್ರುತಿಯಲ್ಲಿ ಬೇರೆಯಿತು ಸ್ವರವು ಉಸಿರಿನ ಬೇಸುಗೆಯ ಒಲವು ಶ್ರುತಿಯಲ್ಲಿ ಬೇರೆಯಿತು ಸ್ವರವು ಉಸಿರಿನ ಬೇಸುಗೆಯ ಒಲವು ಜೀವ ಜೀವದ ಸಂಗಮದಲ್ಲಿ ಪ್ರೀತಿಯ ನಾದ ತರಂಗ ಒಡಲಿಗೆ ಒಡಲು ತಾಕಿದ ವೇಳೆ ಮೂಡಿತು ಭಾವತರಂಗ ಹರಿಯದ ಯಾವುದು ಅನುಭವ ಪಡೆಯಿತು ನಮ್ಮಯ ಅಂತರಂಗ ಏನೇ ಹಗಲಲ್ಲಿ ಕನಸು ಕಾಣ್ತಿದೀಯಾ? ಮದ್ವೆ ಆದ್ಮೇಲೆ ನಾವು ಮರ್ತೇ ಹೋದ್ವು ಅಲ್ವೇನೆ? ಏ ವಿಜಯ್, ಹೇಗಿದ್ದಾರೆ ನಿಮ್ಮ ಯಜಮಾನ್ರು? ಅವರೆಲ್ಲೇ ಇದ್ದಾರೆ. ಹನಿಮೂನ್ಗೇನೋ ಪ್ಲಾನ್ ಹಾಕೊಂಡಿದ್ವಿ, ಆದ್ರೆ ಅಷ್ಟ್ರೊಳಗೆ ಎಮರ್ಜೆನ್ಸಿ ಕಾಲ್ ಬಂದು ಡ್ಯೂಟಿ ಮೇಲೆ ಹೋಗಿದ್ದಾರೆ. ಸರಿನಮ್ಮ, ಹೋಗ್ಲಿ. ಲಾಸ್ಟ್ ಟೈಮ್ ಏನೋ ನೀನ್ ಫಿಲಮ್ ಕರ್ಕೊಂಡು ಹೋಗಿದ್ದೆ, ಈ ಸಾರಿ ನಾವು ಕರ್ಕೊಂಡು ಹೋಗ್ತೀವಿ ಬಾರೆ.
ಸಾರಿ ಕಣ್ರಿ. ಬಾಯ್ 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 ಬಾಯ್. ಶಿವಣ್ಣ, ಆ ಹಾಲ್ ಕೆಟ್ಟೋಗಿದೆ, ತಗೊಂಡೋಗಿ ಚೆಲ್ಬಿಡು. ಶಿವಣ್ಣ, ಹೋಗ ಹಾಲು ತರ್ತೀಯಾ?
ಶಿವಣ್ಣ, ತುಂಬಾ ಬಾಯಾರಿಕೆಯಾಗಿದೆ, ನೀರ್ ಬೇಕಿತ್ತು. ಇಲ್ಲಿ ಕೊಡು ಶಿವಣ್ಣ, ನಾನು ತಗೊಂಡೋಗ್ತೀನಿ. ನಿನ್ ಮಲಕ್ಕೋ. Hey, Vijay. How are you, my dear? Fine. ವಿಜಿ, ಇದೆಂಥ ಸನ್ನಿವೇಶ. ನಾನು ಬಂದು ಬಾಗಿಲು ತಟ್ಟೋದಕ್ಕೂ ನೀನ್ ಬಂದು ಬಾಗಿಲು ತೆಗೆಯೋದಕ್ಕೂ ಏನೋ ನಂಟು ಅಲ್ಲ. ಅಲ್ಲ, ನಾನು ಇಷ್ಟೊತ್ತಿಗೆ ಬರ್ತೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ವಿಜಿ, ಈ ಕಪ್ಪು ಚುಕ್ಕೆ ನಿನ್ ಮುಖಕ್ಕೆ ಎಷ್ಟು ಅಂದವಾಗಿದೆ ಗೊತ್ತಾ? ಯಾಕೆ ವಿಜಿ ಹಾಗೆ ನೋಡ್ತೀಯಾ? ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗಿಯೂ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ನೀನೇ ಬಂದು ಬಾಗಿಲು ತೆಗೆದಿಯಲ್ಲ, ಶಿವಣ್ಣ ಮಲಗಿಬಿಟ್ಟಿದಾನೇನು? ವಿಜಿ, ನಾನು ಇಷ್ಟೊಂದು ಮಾತಾಡ್ತಾ ಇದ್ದೇನೆ, ನೀನು ಏನು ಹೇಳ್ತಾನೆ ಇಲ್ವಲ್ಲ? ನೀವು ಬಂದಿರೋ ಸಂತೋಷಕ್ಕೆ ನನಗ್ ಮಾತಾಡಕ್ಕೆ ಬರ್ತಾ ಇಲ್ಲ ರೀ. ನಿಜವಾಗಿಯೂ ಈ ಹೂವು ಬಹಳ ಚೆನ್ನಾಗಿದೆ ಅಲ್ಲ? ಯಾಕೆ ವಿಜಿ? ತುಂಬಾ ಚೆನ್ನಾಗಿದೆ. ತೆಗೋ. ಜಿ, ಈಗ ಭೂಕಂಪವಾದ್ರೂ ಪರವಾಗಿಲ್ಲ ಅಲ್ವೇ? ನಿನ್ನ ಕಣ್ಣೆಲ್ಲ ವಿಜಿ ಮ್ಯಾಗ್ನೆಟ್, ಎಂಥವನ್ನು ಸೆಳೆದು ಬಿಡುತ್ತೆ ಅಲ್ಲ? ನೀವು ಬರ್ತಾ ಬರ್ತಾ ಕವಿಗಳಾಗ್ತಾ ಇದ್ದೀರಾ. ನಿನ್ ಧ್ವನಿ ಕೇಳ್ತಾ ಕೇಳ್ತಾ ಮೂಗನಿಗೆ ಮಾತು ಬಂದ್ಬಿಡುತ್ತೆ. ಇನ್ನು ನಾನ್ ಕವನ ಬರೆಯೋದು ಹೆಚ್ಚ. ವಿಜಿ, ಬರೀರಿ ಮತ್ತೆ. ಬರೀಲ? ಬರೀಲ?
ಇದೇನ್ ಹೀಗ್ ಹುಯ್ಕೊಳ್ತಿದ್ದೀರಾ? ಒಳ್ಳೆ ಕಾಶ್ಮೀರಲ್ಲಿ ಸ್ನೋ ಬಿದ್ದಾಗಿದೆ. ಹೌದಾ? ಗೊತ್ತೇ ಆಗ್ಲಿಲ್ವಲ್ಲ. ಯಾವುದೋ ಧ್ಯಾನದಲ್ಲಿ ನಾ ಏನ್ ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೆಚ್ಚಿಗೆ ಪೌಡರ್ ಇದೆ ಅಂತ ನೀನು ಹಂಚ್ಕೊಳ್ತಾ ಇದೀಯೇನು? ಇದನ್ ಸ್ವಲ್ಪ ಓದಿ. ಶಿವಣ್ಣ, ಹಾಗೆ ಕಟ್ ಮಾಡ್ಕೊಡು. ಶಿವಣ್ಣ, ಇಲ್ಲಿ ಕೊಡೋದನ್ನ. ಹಾ, ಹೇಳಿ. ಏನು ಸಾಹೇಬ್ ಈಗ್ಲೇ ಬರ ಹೇಳಿದ್ವೆ. ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ? ಪರವಾಗಿಲ್ಲ, ಬರ್ತೀನಿ ಅಂತ ಹೇಳಿ. ಸಾರಿ ವಿಜಿ, ಇವತ್ತು ನಿನ್ ಜೊತೆಯಲ್ಲಿ ದೇವಸ್ಥಾನಕ್ಕೆ ಬರೋಕ್ಕಾಗೋಲ್ಲ. ಸರಿ ಬಿಡಿ. ನೀನು ಶಿವಣ್ಣನ ಜೊತೆಯಲ್ಲಿ ಹೋಗಿ ಬಂದ್ಬಿಡು. ಹಾಗೆ ದೇವರಿಗೆ ನಂದು ನಮಸ್ಕಾರ ಹಾಕು. ಹಾಕ್ತೀಯಲ್ಲ? ಶಿವಣ್ಣ. ವಿಜಿ, ಎಷ್ಟೇ ಹೊತ್ತಾಗ್ಲಿ ರಾತ್ರಿನೇ ಮನೆಗೆ ಬಂದ್ಬಿಡ್ತೀನಿ. ಏನ್ರಿ, ಎಲ್ಲಾದ್ರೂ ಹೊರಟಾಗ್ಲೇ ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತಲ್ಲ. ಏನ್ ಮಾಡೋದು ವಿಜಿ, ಡ್ಯೂಟಿ ಫಸ್ಟ್. ಓ, ಬಂದ್ಯಾ ಶಿವಣ್ಣ? ನೋಡ್ ಶಿವಣ್ಣ, ವಿಜಯ್ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಹೀಗೆ ಹೋಗ್ಬಿಡ್ಬೇಡ, ಬಟ್ಟೆ ಬದಲಾಯಿಸ್ಕೊಂಡು ಹೋಗು, ತಿಳಿತಾ? ಬರ್ಲಾ ವಿಜಿ? ಏನ್ರಿ, ಹೀಗೆ ಹೋಗ್ತೀರಾ? ಬನ್ನಿ, ಬಟ್ಟೆ ಬದಲಾಯಿಸ್ಕೊಂಡೋಗಿ. ಅವಸರದಲ್ಲಿ ಮರ್ತೇ ಹೋಯ್ತು. ಯಾವ್ದು ಬುಕ್ ಅದು ವಿಜಿ? ತಗೊಳ್ಳಿ. ಸುಮ್ನೆ ಇರಿ. ತಿರುಗ್ರಿ. ಅಡಿಗೆ ಮಾಡಿಟ್ಟಿದ್ದೀನಿ, ಬನ್ನಿ ಊಟಕ್ಕೆ. ಏನ್ ಅಡಿಗೆ ಮಾಡಿಟ್ಟಿದೀಯ ವಿಜಿ? ನಿಮ್ಗಾಗಿ ನುಚ್ಚುನುಂಡೆ ಮಾಡಿಟ್ಟಿದ್ದೀನಿ, ಆರೋಗ್ಯ ಇರ್ಬೇಕು. ಬನ್ನಿ ಹೋಗೋಣ. ಗುಡ್. ನನ್ನ ಫೇವರೇಟ್ ಮಾಡಿಟ್ಟಿದೆಯಲ್ಲ? ಹೋಗೋಣ. ಅಲ್ಲ ವಿಜಿ, ಊಟಕ್ಕೆ ಮೊದಲು ದೇವರ ಪ್ರಸಾದ ಕೊಡೋದಿಲ್ವೇ? ಆನಂದ್, ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಯಾಕೆ ವಿಜಿ? ನನ್ನ ಮೇಲೆ ಕೋಪನೇ ಅಥವಾ ದೇವರ ಮೇಲೆ ಕೋಪಿಸ್ಕೊಂಡಿದೀಯೋ? ನನ್ಗೆ ಯಾರ ಮೇಲೂ ಕೋಪ ಇಲ್ವಲ್ಲ. ಮತ್ತೆ ನನ್ ಮೇಲೆ ನನಗೆ ಕೋಪ. ಯಾಕೆ ವಿಜಿ? ಹೇಳು. ಏನಿಲ್ಲ, ಬನ್ನಿ ಊಟ ಮಾಡೋಣ. ಹಲೋ, ಜೈನವ ಪ್ರೋಗ್ರಾಮ್ಗೆ ಕಾನ್ಸ್ಟೇಬಲ್ ಕಳಿಸಿ, ನಾನು ಆಮೇಲೆ ಬರ್ತೀನಿ. ಓಕೆ, ಗುಡ್. ವಿಜಿ, ಇಷ್ಟೊಂದು ಬಟ್ಟೆಗಳು ಮೇಲ್ಗೆ ಆಗಿವೆಯಲ್ಲ, ಅಗಸಿಂಗ್ ಹಾಕೋದು ಮರ್ತು ಹೋದ್ಯಾ? ಹಾಳದ್ದು. ನೀವ್ ಜೊತೆಲಿ ಇಲ್ದೇ ಇದ್ರೆ ನನ್ ಬುದ್ಧಿ ಯಾಕೋ ಮಂಕ್ ಹಿಡ್ದ್ ಬಿಡುತ್ತೆ. ಎಕ್ಸ್ಕ್ಯೂಸ್ ಮೀ. ಶಿವಣ್ಣ. ಶಿವಣ್ಣ ಯಾಕೀಗ? ಈ ಬಟ್ಟೆಗಳನ್ನ ತಗೊಂಡು ಹೋಗೋಕೆ. ಎಲ್ಲಾ ಕೆಲ್ಸಕ್ಕೂ ಶಿವಣ್ಣನೇ ಆಗ್ಬೇಕೆ? ಅದೇನು ನಮ್ ಬೆಡ್ರೂಮ್ ಅಲ್ಲಿ ಬೇರೆಯವ್ರು ಬರೋದು ನನ್ಗ್ಯಾಕೋ ಸರಿ ಕಾಣಲ್ಲಪ್ಪ. ವಿಜಿ, ಶಿವಣ್ಣ ಬೆರೆಯವನೇನು? ನೀವು ನನ್ ಜೊತೆಲಿರೋದು ಅಪರೂಪಕ್ಕೆ 5 ನಿಮಿಷ ಅಪ್ಪ. ಹೋಗ್ಲಿ ಬಿಡು. ಶಿವಣ್ಣ, ನಾನೇ ಬರ್ತೀನಿ. ರಾತ್ರಿಲೂ ಪ್ರಯಾಣನಾ? ಏನ್ ಮಾಡೋದು ವಿಜಿ, ಕಳ್ಳ ಪೊಲೀಸ್ ಇಬ್ಬರಿಗೂ ರಾತ್ರಿನೇ ಬೆಳಗ್ಗೆ. ಅಂದ್ಹಾಗೆ ನನ್ ಸ್ವೆಟ್ಟರ್ ಮಫ್ಲರ್ ಹಾಕಿಟ್ಟಿದ್ಯಾ? ಎಲ್ಲ ಹಾಕಿಟ್ಟಿದ್ದೀನಿ. ನೋಡು ವಿಜಿ, ಬಾಗಿಲ್ ಭದ್ರವಾಗಿ ಹಾಕೊಂಡು ನೆಮ್ಮದಿಯ ಮಲಕ್ಕೋ. ಹೇಗೂ ಶಿವಣ್ಣ ಇದ್ದಾನೆ, ನಾನಿನ್ ಬರ್ಲಾ? ರೀ, ಏನ್ರಿ? ನೀವು ಹೋಗುವಾಗ ನನ್ ಡ್ಯಾಡಿ ಮನೇಲಿ ಬಿಟ್ಬಿಡಿ, ಬರುವಾಗ ಕರ್ಕೊಂಡ್ ಬಂದ್ಬಿಡಿ. ಯಾಕೆ ವಿಜಿ, ನಿನ್ ಮೇಲೆ ನಿನ್ಗೆ ಭಯನೇ? ನೀವಿಲ್ದೆ ಇದ್ದಾಗ ಪ್ಲೀಸ್
ಕರ್ಕೊಂಡೋಗ್ರಿ ಒಂದಿನ. ಆಲ್ ರೈಟ್, ಬರ್ಲಾ? ಬಿಟ್ಟು ಹೋಗ್ತೇನೆ. ಶಿವಣ್ಣ, ಬಾಗಿಲು ಹಾಕ್ಕೊಳಪ್ಪ. Don't act, my dear. Come on, get up. ನಾನಿನ್ನು ಮಲಗೇ ಇದ್ದೀನಿ ಗೊತ್ತಾ? ನೀವಿನ್ನೂ ಮಲ್ಗೆ ಇದ್ದೀರಾ ಅಂತ ನನಗೆ ಗೊತ್ತು. ತಗೊಳ್ಳಿ, ಕಾಫಿ ತಗೊಳ್ಳಿ. ಬೇಡ ನನಗೆ ಕಾಫಿ. ಯಾಕಪ್ಪ? ಗುಡ್ ಮಾರ್ನಿಂಗ್ ಹೇಳಿದ್ ಏನು? ಓಹ್ ಸಾರಿ, ತಾವು ಪೊಲೀಸ್ ಆಫೀಸರ್ ಅನ್ನೋದು ಮರ್ತೇ ಬಿಟ್ಟಿದ್ದೆ. ಗುಡ್ ಮಾರ್ನಿಂಗ್ ಮೈ ಡಿಯರ್. ಥ್ಯಾಂಕ್ ಯು. ಹ್ಯಾವ್ ಇಟ್. ನೀವು ಬೇಗ ಸ್ನಾನ ಮುಗಿಸಿ ಡ್ರೆಸ್ ಮಾಡ್ಕೊಳ್ಳಿ, ಹೊರಗೋಗ್ಬಿಟ್ಟು ಬರೋಣ. ನೀವ್ ಯಾವಾಗ್ಲೂ ನನ್ ಜೊತೆ ಹೀಗೆ ಇರ್ಬೇಕು ಅನ್ಸುತ್ತೀರಿ. ನನಗೂ ಹಾಗೆ ಅನ್ಸುತ್ತೆ. ಗಾಳಿ ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ ಆಗುತ್ತೀಯಾ? ಇಲ್ಲಪ್ಪ, ಕೆಲ್ಸ ಅನ್ನೋದನ್ನ ಮಾಡ್ಲೇಬೇಕಲ್ಲ. ಯಾವಾಗ್ಲೂ ಕೆಲ್ಸ ಕೆಲ್ಸ ಕೆಲ್ಸ, ಅದನ್ ಬಿಟ್ರೆ ಬೇರೆ ಯೋಚನೆನೇ ಇಲ್ಲ. ರೀ, ಅಲ್ಲಿ ನೋಡಿ, ಆ ಹಳ್ಳಿ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ. ಹೌದಲ್ಲ? ಸ್ವಲ್ಪ ಈ ಕಡೆ ಬನ್ನಿ ನೋಡೋಣ. ಯಾಕೆ? ಏನ್ ಹುಡುಕ್ತಾ ಇದೀಯಾ? ಸುಮ್ನೆ ಇರ್ರಿ. ಏನದು? ಏನು ಅಂತ ಗೆಸ್ ಮಾಡಿ ನೋಡೋಣ. ನನಗ್ ಗೆಸ್ ಮಾಡೋಕ್ ಆಗೋಲ್ಲ, ನೀನೇ ಹೇಳ್ಬಹುದಲ್ಲ. ಯಾಕಿಷ್ಟ ಅವಸ್ಥೆ ಪಡ್ತೀಯಾ? ತಗೋ. ತಗೊಳ್ಳಿ. ಏನ್ ಹುಡುಕ್ತಾ ಇದೀಯಾ? ಏನ್ ಹುಡುಕ್ತಾ ಇದ್ದೀನಾ? ಈ ಕೋಟಲ್ಲಿ ಟ್ರಾನ್ಸ್ಮಿಟರ್ ಇಟ್ಕೊಂಡ್ ಬಂದಿದ್ದೀರೇನೋ ಅಂತ ಹುಡುಕ್ತಾ ಇದ್ದೆ. ಒಂದಿನ ಹಾಯಾಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಮತ್ತಲ್ಲೂ ಎಮರ್ಜೆನ್ಸಿ ಕಾಲ್ ಬಂದು ನಾ ಹೋಗ್ತೀನಿ ವಿಜಿ ಅಂತ ಹೊರಟ್ಬಿಟ್ರೆ ಹುಚ್ಚುಡುಗಿ, ಟ್ರಾನ್ಸ್ಮಿಟರ್ ಇಲ್ಲಿದೆ ನೋಡು. ವಿಜಿ, ಇದು ಟ್ರಾನ್ಸ್ಮಿಟರ್ ಅಲ್ಲ. ಯಾತಕ್ಕೆ ಹೀಗೆ ಪೆಚ್ಚಾಗಿದೆಯಾ? ಏನೂ ಇಲ್ಲ. ನಡಿ ಹೋಗೋಣ. ನಡೀರಿ. ಸನ್ನು, ನಿಂತ್ಕೋ. ಎಸ್, ಸ್ಮೈಲ್. ಓಕೆ, ಎಲ್ಲಿ? ಹಾಗೆ ನಂದು ಒಂದು ಸ್ನ್ಯಾಪ್ ತಗೋ ನೋಡೋಣ. ತಗೋ. ಇಲ್ವಲ್ಲ, ನೀವು ನಿಂತ್ಕೊಳ್ಳಿ. ಮತ್ತೆ ಕೈ ಗಡಗಡ ನಡುಗ್ತಿದೆ. ಏನಿಲ್ವಲ್ಲ, ನೀವು ಸರಿಯಾಗಿ ನಿಂತ್ಕೊಳ್ಳಿ. ಓಕೆ, ರೆಡಿ? ರೆಡಿ. ಒಳ್ಳೆ ಹುಡುಗಿನೇ ನೀನು. ಒಂದು ಸ್ನ್ಯಾಪ್ ತೆಗಿಯೋದಕ್ಕೆ ಇಷ್ಟೊತ್ತಾಗಬೇಕಾಗಿತ್ತ? ಒಟ್ಟಿಗೆ ಒಂದು ಸ್ನ್ಯಾಪ್ ತಗೊಳ್ಳೋಣವಾ? ಕ್ವಿಕ್ ಆಗಿ ಒಂದು ಒಳ್ಳೆ ಪೋಸ್ ಕೊಡ್ಬೇಕು.
ಯಾಕೆ ವಿಜಿ ಬಿದ್ದೋದ್ಯಾ? ಇಲ್ಲ ರೀ, ಬೀಳೋದ್ರಲ್ಲಿದ್ದೆ ಅಷ್ಟೇ. ಏನೂ ಆಗಿಲ್ಲ ತಾನೇ? ಸದ್ಯ ಏನೂ ಆಗಿಲ್ಲ. ಯಾಕೋ ನಿನ್ ಮೂಡ್ ಚೆನ್ನಾಗಿಲ್ಲ, ಹೋಗೋಣ. ವಿಜಿ, ಇಷ್ಟು ಬೇಗ ನಿದ್ರೆ ಬಂದ್ಬಿಡ್ತಾ? ಏನ್ ವಿಜಿ ಇಷ್ಟು ಆಳವಾಗಿ ಯೋಚನೆ ಮಾಡ್ತಿದೀಯಾ? ಏನೂ ಇಲ್ವಲ್ಲ? ಏನೋ ಇದೆ, ಹೇಳಲೇಬೇಕು. ಹೇಳಿದ್ರೆ ನೀವು ಕೇಳ್ಬೇಕಲ್ಲ. ಇಲ್ಲ, ಖಂಡಿತ ಕೇಳ್ತೀನಿ. ಶಿವಣ್ಣ ಮನೆಯಲ್ಲಿದ್ರೆ ನನ್ಗೆ ಯಾಕೋ ಹೊತ್ತೆ ಹೋಗಲ್ಲ ರೀ. ಅದ್ ಹೇಗೆ ವಿಜಿ? ನನ್ಗೆ ಯಾವ ಕೆಲ್ಸನೂ ಮಾಡಕ್ ಬಿಡ್ತೆ ಎಲ್ಲ ಅವನೇ ಮಾಡಿ ಮುಗಿಸ್ತಾನೆ. ಮಾಡ್ಲೇ ಬಿಡು. ಅವನಿಲ್ದೆ ಇದ್ರೆ ಮನೆ ಕೆಲಸದಲ್ಲಾದ್ರೂ ನೀವಿಲ್ಲದ್ ನೋವು ಮರಿಬೋದೇನೋ ಅಂತ. ಅಂತೂ ಶಿವಣ್ಣನ ಮನೆಯಿಂದ ಕಳಿಸ್ಬಿಡು ಅಂತ ಇದೀಯಾ? ಅದರಿಂದ ನಿಮ್ಗೆ ತುಂಬಾ ಬೇಸರವಾಗುತ್ತೆ. ಹೌದು ವಿಜಿ, ಶಿವಣ್ಣ ನನಗೊಂದು ಮಗು ಇದ್ದ ಹಾಗೆ, ಸ್ವಾಮಿನಿಷ್ಠ. ಜೀವನದಲ್ಲಿ ತುಂಬಾ ಸಂಕಟ ಅನುಭವಿಸಿದಾನೆ. ಈಗ ನಾನು ಕೈ ಬಿಟ್ಬಿಟ್ರೆ ಅವನು ಬಾಳು ಬೀದಿ ಪಾಲು. ವಿಜಿ, ದಯವಿಟ್ಟು ಅವನ್ನ ದೂರ ಮಾಡೋ ಮಾತ್ರ ಬೇಡ ವಿಜಿ. ಅವನ ಪಾಡಿಗೆ ಅವನಿರ್ಲಿ. ಹಾಗಾದ್ರೆ ನನ್ಗಿಂತ ನಿಮ್ಗೆ ಅವನ ಮೇಲೆ ಪ್ರೀತಿ ಹೆಚ್ಚು ಅಲ್ವೇ? ಯಾಕೆ ವಿಜಿ ಅವನ ಮೇಲೆ ಅಷ್ಟೊಂದು ದ್ವೇಷ? ಪಾಪ, ಅವನ್ನ ಮನೆಯಿಂದ ಹೊರಕ್ಕೆ ಹಾಕ್ಲೇಬೇಕು ಅಂತ ಹಠ ಮಾಡಿದೀಯೇನು? ಶಿವಣ್ಣ ಈ ಮನೇಲಿರೋವರೆಗೂ ನಿಮ್ಗ ಅಸಾಧ್ಯ ಧೈರ್ಯ. ನಾಳೆ ಅವನು ಹೊರಟೋದ್ರೆ ನಾನು ಒಂಟಿಯಾಗಿರ್ತೀನಿ ಅನ್ನೋ ಭಯಕ್ಕಾದ್ರು ನೀವ್ ನನ್ ಜೊತೆಗೆ ಸ್ವಲ್ಪ ಹೊತ್ತಾದ್ರೂ ಕಾಲ ಕಳಿತೀರಾ ಅನ್ನೋ ಆಸೆ ನನ್ಗೆ. ವಿಜಿ, ನನ್ನ ತೀರ್ಮಾನ ಹೇಳ್ತೀನಿ ಕೇಳು. ಜೀವನದಲ್ಲಿ ನೀನು ನನಗೆ ಎಷ್ಟು ಮುಖ್ಯವೋ ಶಿವಣ್ಣನೂ ಅಷ್ಟೇ ಮುಖ್ಯ. ಅವನ್ನ ಮಾತ್ರ ಖಂಡಿತ ಹೊರಗೆ ಹಾಕೋಲ್ಲ, ಗೊತ್ತಾಯ್ತಾ? ಗುಡ್ ನೈಟ್. ಹೇ ವಿಜಿ, ಏನ್ ಹೇಳಿ? ನೀನ್ ಯಾವಾಗ್ಲೂ ನನ್ನ ಜೊತೆಯಲ್ಲೇ ಇರಬೇಕು. ಒಂದ್ ಕೆಲ್ಸ ಮಾಡಿ, ನನ್ನ ಪ್ಯಾಕ್ ಮಾಡಿ ನಿಮ್ ಜೇಬಲ್ಲಿ ಇಟ್ಕೊಂಡ್ಬಿಡಿ. ನಿಮ್ ಜೊತೆಲೇ ಇರ್ತೀನಿ. ನನ್ನ ಜೇಬ್ನಲ್ಲಿ ಯಾಕೆ ವಿಜಿ? ನನ್ನ ಹೃದಯದಲ್ಲಿ ಇದ್ಬಿಡು. ಹಾಗಾದ್ರೆ ನಾನೀಗ ನಿಮ್ ಹೃದಯದಲ್ಲಿ ಇಲ್ವೇ? ಹಾಗಂತ ನಾ ಹೇಳದ್ನೆ. ಹಾಗಲ್ಲ ವಿಜಿ, ಒಳಗಡೆ ಇದು ಕಾಣೋದಿಲ್ಲ, ಅದಕ್ಕೆ ಯಾವಾಗ್ಲೂ ಹೀಗೆ ಇದ್ದು ಬಿಡು. ಯು ನಾಟಿ. ಓಹೋ, ಇರಿ. ಹಲೋ, ಎಸ್ ಡ್ಯಾಡಿ? ಹಾ, ಇದ್ದಾರೆ. ಅನಂತ್ ಡ್ಯಾಡಿ. ಮಾತಾಡಿ. ಹಲೋ, ಎಸ್ ಸರ್, ಎಸ್ ಸರ್, ಎಸ್ ಸರ್. ಈಗಲೇ ಹೋಗ್ಬೇಕಾ? ಇಸ್ ಇಟ್ ಎಮರ್ಜೆನ್ಸಿ? ಓಕೆ ಸರ್, I will start immediately. Yes, sir. Good morning, sir. ಗುಡ್ ಮಾರ್ನಿಂಗ್. ಅರ್ಜೆಂಟಾಗಿ ಬರ ಹೇಳಿದ್ರಂತೆ. ಹೌದು, ಕಂಗ್ರ್ಯಾಚುಲೇಷನ್ಸ್. ಸರ್, ನಿಮಗೆ ಪ್ರಮೋಷನ್ ಸಿಕ್ಕಿದೆ. ವಾಟ್ ಈಸ್ ಸರ್ಪ್ರೈಸ್? ನಥಿಂಗ್ ಟು ಬಿ ಸರ್ಪ್ರೈಸ್ ಅಬೌಟ್. ನಿಮ್ಮಂತ ಕರ್ತವ್ಯನಿಷ್ಠರಿಗಲ್ದೆ ಮತ್ತಾರಿಗೆ ಸಿಗಬೇಕು? ಹಾ, ವಿಜಿಗೆ ಸಮಾಚಾರ ಹೇಳೋದನ್ನೇ ಮರ್ತ್ಬಿಟ್ಟೆ. ಲೆಟ್ ಮಿ ಟೆಲಿಫೋನ್. ಬೇಡ ಸರ್, ನಾನೇ ಹೋಗಿ ಪರ್ಸನಲ್ ಆಗಿ ಹೇಳಿ ಅವಳು ಸಂತೋಷ ಪಡೋದನ್ನ ನೋಡಬೇಕು. ಐ ವಾಂಟ್ ಲೀವ್ ಫಾರ್ ಟುಡೇ. ಯು ವಾಂಟ್ ಲೀವ್? ಓಕೆ, ಗೋ ಅಹೆಡ್. ಥ್ಯಾಂಕ್ ಯು ಸರ್.
ನೀವಾ? ನಾನು ಹೆದರ್ ಬಿಟ್ಟಿದ್ದೆ. ಹೇ ವಿಜ್ಜಿ, ನಿನ್ಗೊಂದು ಆಶ್ಚರ್ಯದ ಸುದ್ದಿ. ಏನ್ ಹೇಳು ನೋಡೋಣ. ಏನ್ ಹೇಳೋದು? ಸಾಹೇಬ್ರಿಗೆ ಅರ್ಜೆಂಟಾಗಿ ಯಾವ ಊರಿಗೆ ಹೋಗ್ಬೇಕಾಗಿ ಬಂದಿದ್ಯೋ ಅದೇ ತಾನೇ ಆಶ್ಚರ್ಯ. ಇವತ್ತಿನ ಆಶ್ಚರ್ಯ ಸಂಗತಿನೇ ಬೇರೆ. ಡ್ಯಾಡಿನೇ ನಿನ್ಗೆ ಹೇಳ್ಬೇಕು ಅಂತಿದ್ರು, ನಾನು ಬೇಡ ಅಂತ ಹೇಳಿ ಹಠ ಹಿಡಿದು ರಜಾ ಹಾಕಿ ಬಂದ್ಬಿಟ್ಟೆ. ಓ, ರಜಾ ತಗೊಂಡ್ ಬಂದ್ಬಿಟ್ಟಿದ್ದೀರಾ? ಅದೇ ತಾನೇ ಆಶ್ಚರ್ಯ. ನೋಡು, ನನಗೆ ಪ್ರಮೋಷನ್ ಸಿಕ್ಕಿದೆ ಗೊತ್ತಾ? ಆನಂದ್, ಕಂಗ್ರ್ಯಾಚುಲೇಷನ್. ಯಾಕೆ ವಿಜ್ಜಿ, ನನಗೆ ಪ್ರಮೋಷನ್ ಸಿಕ್ಕಿದ್ದು ನಿನಗೆ ಸಂತೋಷ ಆಗ್ಲಿಲ್ವೇ? ಸಂತೋಷವೇನೋ ಆಗ್ತಿದೆ, ಆದ್ರೆ ರಾಯರು ಇಷ್ಟ ದಿನ ಸ್ವಲ್ಪ ಹೊತ್ತಾದ್ರೂ ನನ್ನ ಕಣ್ಣಿಗೆ ಬೀಳ್ತಿದ್ರಿ. ಈಗ ಪ್ರಮೋಷನ್ ಬಂದ್ಬಿಟ್ಟಿದೆ ಅಂತ ನನ್ನನ್ನು ಎಲ್ಲಿ ಮರ್ತ್ ಬಿಡ್ತಿರೋ ಅಂತ ಹೆದರಿಕೆ ಆಗ್ತಾ ಇದೆ. ಶಿವಣ್ಣ, ಬಾಯಿಲಿ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ರೂಮಿಗೆ ಬಾ. ಶಿವಣ್ಣ, ಅವರ ನನ್ನ ಮೊದಲ ರಾತ್ರಿಲಿ ಅವ್ರ ಡ್ಯೂಟಿ ನಮ್ಮ ಆಸೆ ನೋಡಿತ್ತು. ಅವತ್ತಿನ ಕಾಮೋದ್ವೇಗನ ಹೆಚ್ಚು ದಿನ ತಡೆ ಹಿಡಿಲಾರ್ದೆ ನಿನ್ನ ನಾನೇ ಬಲವಂತ ಪಡಿಸಿ ನನ್ನ ಕಾಮದಾಹನ್ ತೀರಿಸ್ಕೊಳ್ಳೋಣ ಅಂತ ಆಸೆ ಪಟ್ಟೆ. ಯಾವ ಜನ್ಮದ ಪುಣ್ಯವೋ ಏನೋ, ಆ ಕ್ಷಣದಲ್ಲಿ ನಾನ್ ಮಾಡ್ಬೇಕಾಗಿದ್ದ ತಪ್ಪನ್ನ ಆ ದೇವರೇ ತಪ್ಪಿಸ್ದ. ಆದ್ರೂ ಅಂದಿನ ಚಪಲ ನನ್ನ ಮನಸ್ಸಿನಲ್ಲಿ ಕಳಂಕನ ಮೂಡಿಸಿದೆ. ಶಿವಣ್ಣ, ನೀನಿಲ್ಲಿರೋವರೆಗೂ ನಾನ್ ನನ್ನ ಗಂಡನಿಗೆ ಮಾಡಿರೋ ದ್ರೋಹ ನನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇರುತ್ತೆ. ಶಿವಣ್ಣ, ನನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇರುತ್ತೆ. ಶಿವಣ್ಣ, ನಿನ್ನ ಕೈ ಮುಗಿದ್ ಬೇಡ್ಕೊಳ್ತೀನಿ, ನೀನ್ ಇಲ್ಲಿಂದೆಲ್ಲಾದ್ರೂ ದೂರ ಹೊರಟೋಗು. ಶಿವಣ್ಣ, ದಯವಿಟ್ಟು ಹೊರಟೋಗು, ದಯವಿಟ್ಟು ಹೊರಟೋಗು. ಅಯ್ಯೋ, ಶಿವಣ್ಣನ ಯಾಕೆ ಕೊಂದ್ರಿ? ಕೊಲ್ಬೇಕಾಗಿದ್ದು ನನ್ನನ್ನ. ನಾನ್ ನಿಮಗ್ ದ್ರೋಹ ಮಾಡಿದ ಪಾಪಿ. ಶಿವಣ್ಣ ನಿರಪರಾಧಿ, ಶಿವಣ್ಣ ನಿರಪರಾಧಿ. ನನ್ನ ತುಂಡು ತುಂಡ ಕತ್ತರಿಸಿ ನಾನ್ ನಿಮ್ ಜೊತೆಗೆ ಬಹಳಷ್ಟು ಯೋಗ್ಯತೆ ನನಗಿಲ್ಲ. ಆನಂದ್, ದಯವಿಟ್ಟು ನನ್ನನ್ನು ಕೊಂದ್ಬಿಡಿ, ದಯವಿಟ್ಟು ನನ್ನನ್ನು ಕೊಂದ್ಬಿಡಿ. ಶಿವಣ್ಣ ದೇವ್ರಂತ ಮನುಷ್ಯ, ಅವನನ್ನ ಯಾಕೆ ಕೊಂದ್ರಿ? ನಾನ್ ಶಿವಣ್ಣನ್ ಕೊಂದಿಲ್ಲ. ಇಲ್ಲ, ಏನು ತಪ್ಪು ಮಾಡ್ದೆ ಶಿವಣ್ಣ. ನನ್ನಿಂದ ಕೊಲೆ ಆದ. ನಾನ್ ಕೊಲೆ ಪಾತ್ಕೆ ಆನಂದ್, ನಾನ್ ಕೊಲೆ ಪಾತ್ಕೆ. ನನ್ನನ್ ಕೊಂದ್ಬಿಡಿ ಆನಂದ್, ನಾನ್ ನೀತಿಗೆಟ್ಟೋಳು. ನನ್ನನ್ ಕೊಂದ್ಬಿಡಿ. ಶಿವಣ್ಣ ಸತ್ತ, ನಾನು ಸಾಯ್ಬೇಕು. ಆ ರಿವಾಲ್ವರ್ ಇಲ್ಲಿ ಕೊಡಿ. ನಾನ್ ಮಾಡಿದ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನೀನೇ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ವಿಜಿ. ತಪ್ಪು ನಿಂದು ಶಿವಣ್ಣಂದು ಮಾತ್ರ ಅಲ್ಲ, ನಂದೂ ತಪ್ಪಿದೆ. ಮನುಷ್ಯ ತಪ್ಪು ಮಾಡೋ ಸಹಜ. ಅದನ್ನ ತಿಳ್ಕೊಂಡು
ತಿದ್ಕೊಳ್ಳೋದೇ ದೈವತ್ವ. ವಿಜಿ, ನಿನ್ನನ್ನ ಕ್ಷಮಿಸಿದ್ದೀನಿ ವಿಜಿ. ಇನ್ನು ನೀವು ನನ್ನನ್ನು ಕ್ಷಮಿಸಿದ್ದೀರಾ? ನಾನ್ ಮಾಡಿದ ತಪ್ಪನ್ನು ಕ್ಷಮಿಸಿದ್ದೀರಾ? ಹಾಗಾದ್ರೆ ಶಿವಣ್ಣನ್ ಯಾಕೆ ಕೊಂದ್ರಿ? ಇಲ್ಲ ವಿಜಿ, ಶಿವಣ್ಣನ್ ಕೊಂದಿಲ್ಲ. ಅದೆಲ್ಲ ನಿನ್ ಭ್ರಾಂತಿ. ಅಲ್ಲಿ ನೋಡು. ಹೌದು, ಶಿವಣ್ಣ ಸತ್ತಿಲ್ಲ. ಅದು ನನ್ನ ಭ್ರಾಂತಿ, ಕೇವಲ ಭ್ರಾಂತಿ. ನೀವು ನನ್ನನ್ನು ಕ್ಷಮಿಸ್ತೀರ ಅನ್ನೋದು ಭ್ರಾಂತಿ ಅಲ್ಲ ತಾನೆ? ಆನಂದ್, ನಾನಿನ್ನು ಬದುಕಿರ್ಬೋದೆ. ನೀವು ನನ್ನನ್ನು ಕ್ಷಮಿಸಿದ್ದೀರಾ? ನೀವು ನನ್ನನ್ನು ಕ್ಷಮಿಸ್ತೀರಾ? ಖಂಡಿತ ಕ್ಷಮಿಸಿದ್ದೀನಿ ವಿಜಿ. ನಿನ್ನನ್ನು ಕ್ಷಮಿಸಿದ್ದೀನಿ, ಶಿವಣ್ಣನ್ನು ಕ್ಷಮಿಸಿದ್ದೀನಿ. ಹೇಳು ವಿಜಿ, ಹೇಳು. ಶಿವಣ್ಣ, ಶಿವಣ್ಣ, ಶಿವಣ್ಣ.